ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋ ಮೂವಿ ಯಾವುದೆಂದರೆ 2025ರಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ತೆಲುಗು ಸಹಿದಂ ಅನ್ನೋ ಒಂದು ಮಲಯಾಳಂ ಮೂವಿ. ಈ ಮೂವಿಯ ಒಂದೊಂದು ಪಾತ್ರದ ಹಿಂದೆಯೂ ಒಂದು ರಹಸ್ಯವಿದೆ. ಅದು ಅಲ್ಲದೆ ಈ ಮೂವಿಯ ಒನ್ ಲೈನರ್ ಏನಂದ್ರೆ, ಪೊಲೀಸ್ ಅವರಿಗೆ ಒಂದು ಕಡೆ ಕೊಲೆಯಾಗಿರೋ ಬಗ್ಗೆ ಸುಳಿವು ಸಿಗುತ್ತದೆ. ಬೇಗನೆ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಅಂತ ಹೋಗ್ತಾರೆ. ಕೊಲೆಯಾಗಿರುವ ಒಂದು ಹುಡುಗಿ ಮೈ ಮೇಲೆ ಇನ್ನೊಂದು ಹುಡುಗಿಯ ತಲೆ. ಆದ್ದರಿಂದ ಈ ಮೂವಿಯಲ್ಲಿರುವ ಟ್ವಿಸ್ಟ್ ಏನು ಅಂತ ಕೊನೆಯವರೆಗೆ ನಿಮಗೆ ಊಹಿಸಕ್ಕೆ ಆಗುವುದಿಲ್ಲ. ವಿಡಿಯೋ ಒಳಗಡೆ ಹೋಗೋದಕ್ಕಿಂತ ಮುಂಚೆ ವಿಡಿಯೋ ಇಷ್ಟವಾದರೆ ನನ್ನ ಎಲ್ಲಾ ಸ್ನೇಹಿತರು ಲೈಕ್ ಮಾಡಿ. ನಿಮ್ಮಲ್ಲಿ ತುಂಬಾ ಜನರು ಲೈಕ್ ಮಾಡಕ್ಕೆ ಮರೀತಿದ್ದೀರಾ. ಅದೇ ತರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಬ್ದ ಮಾಡಿದ್ರೆ ಹೊಡೆದೋಗುವ ಲೆನ್ಸ್ ಯಾವುದು? ಈ ಒಗಟಿಗೆ ಉತ್ತರ ಹೇಳಕ್ಕಾಗುವ ಜಾಣರು ಯಾರು ಅಂತ ನಾವು ನೋಡುವ. ಹಾಗಾದರೆ ಬನ್ನಿ ಪ್ರಾರಂಭಿಸೋಣ. ಈ ಮೂವಿಯ ಪ್ರಾರಂಭದಲ್ಲಿ ಒಂದು ಗ್ರಾಮದಲ್ಲಿರುವ ಬಾಳೆ ತೋಟವನ್ನ ನಮಗೆ ತೋರಿಸ್ತಾರೆ. ಅದು ರಾತ್ರಿ ಹೊತ್ತು ಆಗಿತ್ತು. ಅಲ್ಲಿ ಯಾವುದೇ ರೀತಿಯ ಜನಸಂಚಾರ ಇರುವುದಿಲ್ಲ. ಆ ತೋಟದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಯಾರನ್ನೋ ಕೊಲೆ ಮಾಡುತ್ತಿರುವ ರೀತಿ ಇವಾಗ ನಮಗೆ ತೋರಿಸ್ತಿದ್ದಾರೆ. ಅದು ಅಲ್ಲದೆ ಕೊಲೆ ಮಾಡಿಬಿಟ್ಟು ಆ ವ್ಯಕ್ತಿಯ ತಲೆಯನ್ನ ಮಾತ್ರ ತೆಗೆದು ಬಾಡಿಯನ್ನ ಬ್ರಿಡ್ಜ್ ಮೇಲಿಂದ ಕೆಳಗಡೆ ಬಿದ್ದಿರೋ ತರ ಸಹ ತೋರಿಸ್ತಾರೆ. ಸದ್ಯಕ್ಕೆ ನಮಗೆ ಕೊಲೆ ಮಾಡಿದವರು ಯಾರು, ಅದೇ ತರ ಕೊಲೆಯಾದವರು ಯಾರು ಅಂತ ಸಹ ನಮಗೆ ಗೊತ್ತಿಲ್ಲ. ಇವಾಗ ಊರಿನಲ್ಲಿ ಒಂದು ಜೀಪ್ ನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಏನಂದ್ರೆ ಇವತ್ತು ಸಂಜೆ 4 ಗಂಟೆಗೆ ಹಬ್ಬ ಶುರುವಾಗುತ್ತದೆ ಅಂತ. ಅದೇ ತರ ಆ ಹಬ್ಬದಲ್ಲಿ ಏನೇನ್ ನಡೀತಿವೆ ಅಂತ ಸಹ ಅವರು ಅನೌನ್ಸ್ ಮಾಡ್ತಾ ಇರ್ತಾರೆ. ಈ ವರ್ಷ ಅವರು ತುಂಬಾ ಅದ್ಧೂರಿಯಾಗಿ ಹಬ್ಬವನ್ನ ನಡೆಸ್ತಿರೋದಾಗಿ ಅವರು ಹೇಳ್ತಿದ್ದಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ಆ ಊರಿನಲ್ಲಿರುವ ಒಂದು ಟೀ ಅಂಗಡಿಯನ್ನ ನಮಗೆ ತೋರಿಸ್ತಾರೆ. ಆ ಟೀ ಅಂಗಡಿನಲ್ಲಿ ಊರಿನವರೆಲ್ಲ ಕೂತ್ಕೊಂಡು ಹಬ್ಬದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಒಬ್ಬ ಪೊಲೀಸ್ ಆಫೀಸರ್ ಬಂದ್ಬಿಟ್ಟು ಊರಿನವರ ಜೊತೆ ಹಬ್ಬ ಅಂದ್ಮೇಲೆ ಜಗಳ ಹೊಡೆದಾಟ ಎಲ್ಲವೂ ಇದ್ದಿದ್ದೆ ಅಲ್ವಾ, ಆದ್ರಿಂದ ಪೊಲೀಸ್ ಕಾವಲು ಬೇಕಾಗುತ್ತೆ ಅಲ್ವಾ ಅಂತ ಕೇಳುತ್ತಾರೆ. ಊರಿನವರೆಲ್ಲರೂ ಆತರ ಏನೂ ಇಲ್ಲ ಸರ್, ಅದರ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿದಾಗ, ನಮ್ಮ ಊರಿನಲ್ಲಿ ಏನಾದ್ರೂ ಹಬ್ಬ ನಡೆದರೆ ಜಗಳ ಮತ್ತು ಹೊಡೆದಾಟ ಖಂಡಿತವಾಗಿಯೂ ಇರುತ್ತದೆ. ಆದ್ರಿಂದ ಅಲ್ಲಿ ಪೊಲೀಸ್ ಕಾವಲು ಕೊಡ್ಲೇಬೇಕು ಅಂತ ಅವರು ಹೇಳ್ತಾ ಇರ್ತಾರೆ. ಇವಾಗ ಅಲ್ಲಿದ್ದ ಜನರು ಈ ಪೊಲೀಸ್ ಅವ್ರ ಜೊತೆ ನಿಮ್ಮ ಊರು ಎಲ್ಲಿ, ಹೆಸರು ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೆ ನಮ್ಮ ಪೊಲೀಸ್ ಸಹ ಉತ್ತರ ಹೇಳ್ತಾ ಇರ್ತಾರೆ. ಈ ಟೀ ಅಂಗಡಿಯ ಆಪೋಸಿಟ್ ನಲ್ಲಿ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಇರುವ ಒಬ್ಬ ವ್ಯಕ್ತಿ ಅವ್ರ ಪಾಡಿಗೆ ಕೂತ್ಕೊಂಡು ಏನೆಲ್ಲ ಚಿತ್ರ ಬಿಡಿಸ್ತಾ ಇರ್ತಾರೆ. ಅವರಿಗೆ ಈ ಪೊಲೀಸ್ ಆಫೀಸರ್ ಊಟವನ್ನ ತಗೊಂಡೋಗಿ ಕೊಡ್ತಾರೆ. ಅದೇ ಸಮಯ ನೋಡಿದ್ರೆ ಈ ಟೀ ಅಂಗಡಿನಲ್ಲಿ ಒಂದು ನ್ಯೂಸ್ ಕೇಳ್ತಾ ಇರ್ತಾರೆ. ಏನಂದ್ರೆ ಆ ಊರಿನಲ್ಲಿರುವ ಕೆಲವು ಬಾಲಕರು ಡ್ರಗ್ಸ್ ಗೆ ಅಡಿಕ್ಟ್ ಆಗಿ ಪೊಲೀಸ್ ಅವರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಆ ನ್ಯೂಸ್ ಅನ್ನ ಕೇಳಿದ ತಕ್ಷಣ ಈ ಟೀ ಅಂಗಡಿನಲ್ಲಿರುವ ಊರಿನ ಜನರೆಲ್ಲರೂ ತುಂಬಾನೇ ಶಾಕ್ ಆಗ್ತಾರೆ. ನಮ್ಮ ಊರಿನ ಮಕ್ಕಳು ಈ ತರ ಡ್ರಗ್ಸ್ ಗೆ ಅಡಿಕ್ಟ್ ಆದ್ರೆ ಇವರ ಫ್ಯೂಚರ್ ಏನಾಗುತ್ತದೆ, ಈಗಿನ ಕಾಲದ ಮಕ್ಕಳು ಏನೇನ್ ಮಾಡ್ತಾರೆ ಅಂತ ಊಹಿಸಕ್ಕೆ ಆಗೋದಿಲ್ಲ ಅಂತೆಲ್ಲ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಅದೇ ಊರಿನಲ್ಲಿ ವಾಸವಾಗಿರುವ ಜಮಾಲ್ ಅನ್ನೋ ಒಬ್ಬ ಆಟೋ ಡ್ರೈವರ್ ಅನ್ನ ನಮಗೆ ಇವಾಗ ತೋರಿಸ್ತಾರೆ. ಇವನು ಬೆಳಿಗ್ಗೆ ಎದ್ದು ಬಿಟ್ಟು ಆಟೋವನ್ನ ತೊಳಿತಾ ಇರ್ತಾನೆ. ಅವನ ತಾಯಿ ಅವನ ಸಹೋದರಿ ಜೊತೆ ಇವನಿಗೆ ಟೀ ತಂದು ಕೊಡಕ್ಕೆ ಅಂತ ಹೇಳಿದಾಗ, ಎಷ್ಟು ಅಂತ ಅಮ್ಮ, ಅಣ್ಣನಿಗೆ ನಾನೇ ಟೀ ಕೊಡೋದು, ಅವನಿಗೆ ಒಂದು ಮದುವೆ ಮಾಡಿಸಿ ಅತ್ತಿಗೆ ಕೈಯಲ್ಲಿ ಟೀ ಕೊಡುವಂತೆ ಮಾಡು ಅಂತ ಹೇಳಿದಾಗ, ಯಾವಾಗ್ಲೂ ಇವಳ ಬಾಯಿಂದ ಈ ಮಾತನ್ನ ಕೇಳ್ಬೇಕು ಅಂತಾನೆ ಇವಳ ಕೈಯಲ್ಲಿ ಟೀ ತರಕ್ಕೆ ಹೇಳಿದ್ಯಾ ಅಮ್ಮ ಅಂತ ಜಮಾಲ್ ಕೇಳ್ತಾನೆ. ಜಮಾಲಿಗೆ ಒಂದು ಮದುವೆ ಮಾಡಿ ನೋಡ್ಬೇಕು ಅಂತ ಅವನ ತಾಯಿಗೆ ತುಂಬಾನೇ ಆಸೆ ಇರುತ್ತದೆ. ಇವಾಗ ಜಮಾಲ್ಗೆ ಸ್ವಾತಿ ಅಂತ ಒಬ್ಳು ಕಾಲ್ ಮಾಡಿಬಿಟ್ಟು ಆಟೋ ಕರೀತಾಳೆ. ಬೇಗನೆ ಸ್ವಾತಿಯನ್ನ ಪಿಕಪ್ ಮಾಡಕ್ಕೆ ಅಂತ ನಮ್ ಜಮಾಲ್ ಕೂಡ ಹೋಗ್ತಾನೆ. ನಮ್ ಜಮಾಲ್ಗೆ ನೋಡಿದ್ರೆ ಸ್ವಾತಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತದೆ. ಇವಾಗ ಸ್ವಾತಿಯನ್ನ ಕರ್ಕೊಂಡು ಹೋಗಿ ಅವರ ಫ್ಯಾನ್ಸಿ ಸ್ಟೋರ್ ನಲ್ಲಿ ಡ್ರಾಪ್ ಮಾಡ್ತಾರೆ. ಸ್ವಾತಿಯ ಸ್ವಂತ ಊರು ಈ ಗ್ರಾಮ ಅಲ್ಲ. ನೀವು ಯಾವಾಗ ಮರಳಿ ಊರಿಗೆ ಹೋಗ್ತಿದ್ದೀರಾ ಅಂತ ಜಮಾಲ್ ಕೇಳಿದಾಗ, ಇಲ್ಲಿ ಹಬ್ಬ ಅನೌನ್ಸ್ ಮಾಡಿದಾರಲ್ವಾ, ಆ ಹಬ್ಬವನ್ನ ಮುಗಿಸಿ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಓ ಹಾಗೇನಾ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಜಮಾಲ್ ಅಲ್ಲಿಂದ ಹೊರಡ್ತಾನೆ. ಸ್ವಾತಿ ಕೂಡ ಹೋಗಿ ಅವಳ ಫ್ಯಾನ್ಸಿ ಸ್ಟೋರ್ ಅನ್ನ ಓಪನ್ ಮಾಡ್ಕೋತಾಳೆ. ಇವಾಗ ಜಮಾಲ್ದು ಒಂದು ಗೆಳೆಯನನ್ನ ನಮಗೆ ತೋರಿಸ್ತಾರೆ. ಮುಂಜಾನೆಯಾಗಿ ತುಂಬಾ ಹೊತ್ತು ಆದ್ರೂ ಸಹ ಅವನು ನಿದ್ದೆ ಮಾಡ್ತಾ ಇರ್ತಾನೆ. ಅವರ ಅಮ್ಮ ಬೈತಾ ಇರ್ತಾರೆ, ನಿನ್ನ ಫ್ರೆಂಡ್ ತಾನೆ ಜಮಾಲ್, ಅವನು ನಿನ್ನ ಒಟ್ಟಿಗೆನೆ ಇರ್ತಾನೆ, ಆದ್ರೆ ಆಟೋ ಓಡಿಸಿಬಿಟ್ಟು ಸಂಪಾದಿಸಿ ಮನೆಯವ್ರನ್ನ ಸಾಕ್ತಿದ್ದಾರೆ ಅಂತ. ಆದ್ರೆ ನೀನು ಸಹ ಇದೆಯಲ್ವಾ, ಯಾವುದೇ ರೀತಿಯ ಕೆಲ್ಸಕ್ಕೂ ಸಹ ಹೋಗದೆ ಅಂತ ಬೈತಾ ಇರ್ತಾರೆ. ಇವನಿಗೆ ಯಾವಾಗ ನೋಡಿದ್ರು ಈ ಬೈ
ಬೈಗುಳ ಕೇಳಿಬಿಟ್ಟು ಅಭ್ಯಾಸ ಆಗೋಗಿದೆ ಅನ್ಸುತ್ತೆ. ಅವನು ಬೇಗನೆ ಎದ್ದು ರೆಡಿ ಆಗ್ತಾ ಇರ್ತಾನೆ. ಮನೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ತರಕ್ಕೆ ಅಂತ ಹೇಳ್ತಾರೆ. ಆದರೆ ಅವನು ಏನೋ ಗುಣಗುತ್ತಾ ಅವನ ಫ್ರೆಂಡ್ದು ಮೆಕ್ಯಾನಿಕ್ ಶಾಪ್ಗೆ ಹೊರಡ್ತಾನೆ. ಮೆಕ್ಯಾನಿಕ್ ಶಾಪ್ಗೆ ಬಂದ ಕಸ್ಟಮರ್ಸ್ ನ ಅವನು ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಆದ್ರೆ ವಿಜಿತ್ ಅಲ್ಲಿಗೆ ಹೋಗಿ ಸಹ ಅದು ಯಾಕೆ ಹಾಗೆ ಮಾಡಿದ್ದು, ಇದು ಯಾಕೆ ಹೀಗೆ ಮಾಡಿದ್ದು ಅಂತ ಸುಮ್ನೆ ಕೆಣಕುತ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಜಮಾಲ್ ಬಂದ್ಬಿಟ್ಟು ಸ್ವಲ್ಪ ಬಾಲಕರನ್ನ ನಮ್ಮೂರಿಂದ ಅರೆಸ್ಟ್ ಮಾಡಿದ್ದಾರಂತೆ, ಯಾಕಂದ್ರೆ ಅವ್ರ ಕೈಲಿ ತುಂಬಾ ಗಾಂಜಗಳಿದ್ದವು ಅಂತೆಲ್ಲ ಹೇಳ್ತಾನೆ. ಮೆಕ್ಯಾನಿಕ್ ಅಂಗಡಿಯಲ್ಲಿರುವ ಫ್ರೆಂಡ್ ಹೇಳ್ತಾನೆ, ನಮ್ಮ ಊರಿನ ಬಾಲಕರೆಲ್ಲ ಇವಾಗ ಮುಂಚಿನ ತರ ಇಲ್ಲ ಕಣೋ, ಒಂಥರ ಡಿಫ್ರೆಂಟ್ ಆಗಿರೋ ವೈಬ್ ನಲ್ಲಿ ಇದ್ದಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಈ ಊರಿನ ಪೊಲೀಸ್ ಸ್ಟೇಷನ್ ಅನ್ನ ನಮಗೆ ಇವಾಗ ತೋರಿಸ್ತಾರೆ. 3 ಹುಡುಗರು ಡ್ರಗ್ಸ್ ಯೂಸ್ ಮಾಡಿ ಸಿಕ್ಕಾಕೊಂಡಿರ್ತಾರೆ. ಈ 3 ಜನರನ್ನ ಇನ್ಸ್ಪೆಕ್ಟರ್ ಮುಂದೆ ನಿಲ್ಸಿದಾಗ ಅದರಲ್ಲಿ ಒಂದು ಹುಡುಗ ತುಂಬಾನೇ ಭಯದಲ್ಲಿ ಅಳ್ತಾ ಇರ್ತಾನೆ. ಇನ್ಸ್ಪೆಕ್ಟರ್ ಕೇಳ್ತಾರೆ, ಇವ್ರ ಕೈಯಿಂದ ಎಷ್ಟು ಡ್ರಗ್ಸ್ ನಿಮಗೆ ಸಿಕ್ಕಿದೆ ಅಂತ. ಕೈಯಲ್ಲಿ ಏನೂ ಸಿಗ್ಲಿಲ್ಲ ಸರ್, ಇವರು 3 ಜನರು ಡ್ರಗ್ಸ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳಿದಾಗ, ಹಾಗಾದ್ರೆ ಇವ್ರು 3 ಜನರನ್ನ ಕರ್ಕೊಂಡು ಹೋಗಿ ಲಾಕಪ್ ನಲ್ಲಿ ಹಾಕಿ, ಆ ಡ್ರಗ್ಸ್ ಎಲ್ಲಿಂದ ಸಿಕ್ತು, ಅದರ ಸೋರ್ಸ್ ಎಲ್ಲಿ ಅಂತ ಇನ್ವೆಸ್ಟಿಗೇಷನ್ ನಡೆಸಬೇಕು ಅಂತ ಇನ್ಸ್ಪೆಕ್ಟರ್ ಆರ್ಡರ್ ಕೊಡ್ತಾರೆ. ಈ 3 ಹುಡುಗರನ್ನ ಲಾಕಪ್ ನಲ್ಲಿ ಹಾಕಿ ಸ್ವಲ್ಪ ಸಮಯದಲ್ಲಿ ಒಬ್ಬರು ಬಂದ್ಬಿಟ್ಟು ಅವರು 3 ಜನರನ್ನ ರಿಲೀಸ್ ಮಾಡಿ ಅಂತ ಹೇಳ್ತಾರೆ. ಇವರು ಯಾರು ಅಂತ ಇನ್ಸ್ಪೆಕ್ಟರ್ ಅಸಿಸ್ಟೆಂಟ್ ಜೊತೆ ಕೇಳಿದಾಗ ಇವರು ಈ ಊರಿನ MLA ಅಂತ ಹೇಳ್ತಾರೆ. ಆ 3 ಹುಡುಗರಲ್ಲಿ MLAದು ಮಗ ಸಹ ಇದ್ದಾನೆ. MLA ಮಗನನ್ನ ಲಾಕಪ್ ನಲ್ಲಿ ಇಟ್ರೆ ನಮಗೆ ಸ್ವಲ್ಪ ಕಷ್ಟವಾಗುತ್ತದೆ ಅಂತ ಅಸಿಸ್ಟೆಂಟ್ ಹೇಳ್ತಾನೆ. ಕೊನೆಗೆ ನಮ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, MLA ಹತ್ತಿರ ಬಂದ್ಬಿಟ್ಟು ಒಳ್ಳೇದ್ ಮಾಡ್ಬೇಕು ಅಂತ ನೀವು ಈ ತರ ಪೊಸಿಷನ್ಗೆ ಬರ್ತೀರಾ, ಬಂದ ಮೇಲೆ ನೀವೇ ಈ ಊರವರನ್ನೆಲ್ಲ ನಾಶ ಮಾಡ್ತಿದ್ದೀರಾ, ಸರಿ ಆಯ್ತು ಆ 3 ಜನರನ್ನ ಕರ್ಕೊಂಡು ಹೋಗಿ ಅಂತ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ಜಮಾಲ್ ಹಾಗೂ ಅವನ ಫ್ರೆಂಡ್ಸ್ ಆಟೋದಲ್ಲಿ ಜಮಾಲ್ಗೆ ಹುಡುಗಿ ನೋಡಕ್ಕೆ ಅಂತ ಒಂದು ಮನೆಗೆ ಬರ್ತಿರ್ತಾರೆ. ಸದ್ಯಕ್ಕೆ ಇವಾಗ ಫ್ರೆಂಡ್ಸ್ ಮಾತ್ರ ಬಂದಿರ್ತಾರೆ. ಮೈನ್ ರೋಡ್ ನಲ್ಲಿ ಗಾಡಿ ನಿಲ್ಸ್ಬಿಟ್ಟು ಸ್ವಲ್ಪ ಒಳಗಡೆ ಹೋಗ್ಬೇಕಾಯ್ತು ಹುಡುಗಿ ಮನೆಗೆ. ಹಾಗೆ ಆಟೋನ ರೋಡ್ ಹತ್ತಿರ ನಿಲ್ಸಿಬಿಟ್ಟು ಒಂದು ಮಣ್ ರೋಡ್ ನಲ್ಲಿ ಇವರು ನಡ್ಕೊಂಡು ಬರ್ತಾ ಇರ್ತಾರಲ್ವಾ. ಪಕ್ಕದಲ್ಲೇ ಒಂದು ಬಾಳೆ ತೋಟ ಸಹ ಇರುತ್ತದೆ. ಅವಾಗ ಜಮಾಲ್ದು ಮೆಕ್ಯಾನಿಕ್ ಫ್ರೆಂಡ್ ಇದಾನಲ್ವಾ, ಅವನು ಅಲ್ಲೇ ಯೂರಿನ್ ಪಾಸ್ ಮಾಡ್ತಾನೆ. ಅವಾಗ ಆ ಕಡೆಯಿಂದ ಬಂದ ಒಬ್ಬ ವ್ಯಕ್ತಿ, ಇಲ್ಲಿ ಯಾಕೆ ನೀವು ಈ ತರ ಯೂರಿನ್ ಪಾಸ್ ಮಾಡ್ತಿದ್ದೀರಾ, ಇದು ನಡೆಯೋ ದಾರಿ ಅಂತ ಹೇಳ್ತಾರೆ. ಇನ್ನು ಬೇರೆಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವರು ಆ ವ್ಯಕ್ತಿ ಜೊತೆ ಜಗಳಕ್ಕೆ ಹೋಗ್ಬಿಡ್ತಾರಲ್ವಾ. ನಂತರ ಅವರಿಬ್ಬರೇ ಸಮಾಧಾನ ಪಡಿಸ್ಕೊಂಡು ಆ ಕಡೆಯಿಂದ ಪಾಸ್ ಆಗಿ ಬಂದ ವ್ಯಕ್ತಿಯನ್ನ ಕಳಿಸ್ತಾರೆ. ಕೊನೆಗೆ ಅವರು ಆ ಹುಡುಗಿ ಮನೆಗೆ ತಲುಪ್ತಾರೆ. ಹುಡುಗಿ ನೋಡಕ್ಕೆ ಅಂತ ಇವರು ಕಾಯ್ತಾ ಇರ್ತಾರೆ. ಹುಡುಗಿ ಮನೆಯವರು ಸಹ ಹುಡುಗಿಯನ್ನ ಬರಕ್ಕೆ ಹೇಳಿದಾಗ ಹುಡುಗಿ ಸಹ ಬಂದು ಎಲ್ಲರಿಗೂ ಜ್ಯೂಸ್ ಅನ್ನೆಲ್ಲ ಕೊಡ್ತಾಳೆ. ಹೀಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತಾ ಇರುವಾಗ ಸ್ವಲ್ಪ ಮುಂಚೆ ದಾರಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ನೋಡಿ ಜಗಳಕ್ಕೆ ಹೋದ್ರಲ್ವಾ, ಅವರು ಮನೆಯೊಳಗಡೆಯಿಂದ ಹೊರಗಡೆ ಬರ್ತಾರೆ. ಅವರು ಈ ಹುಡುಗಿಯ ಮಾವ ಆಗಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಇವರು ತುಂಬಾನೇ ಟೆನ್ಷನ್ ಆಗಕ್ಕೆ ಶುರು ಮಾಡ್ತಾರೆ. ಈ ಹುಡುಗರೆಲ್ಲ ಸ್ವಲ್ಪನೂ ಮ್ಯಾನಸ್ಸೇ ಇಲ್ಲದ ಹುಡುಗರು, ಇವರಿಗೆಲ್ಲ ನಮ್ಮ ಮಕ್ಕಳನ್ನ ಕೊಡೋದಿಲ್ಲ, ಇವರನ್ನ ಮೊದಲು ಇಲ್ಲಿಂದ ಕಳ್ಸಿ ಅಂತ ಹೇಳುವಾಗ ಇವರೇ ಅರ್ಥ ಮಾಡ್ಕೊಂಡು ನೀವು ಬೈದು ಕಳ್ಸೋದ್ರಲ್ಲಿ ನಾವೇ ಇಲ್ಲಿಂದ ಹೋಗ್ತೀವಿ ಅಂತ ಅವರು ಅಲ್ಲಿಂದ ಹೊರಡ್ತಾರೆ. ಹಾಗೆ ಮರಳಿ ಆಟೋದಲ್ಲಿ ಬರ್ತಾ ಇರುವಾಗ ಪೊಲೀಸ್ ಅವರು ಗಾಡಿ ನಿಲ್ಲಿಸ್ಬಿಟ್ಟು ಆಟೋ ಓಡಿಸುವಾಗ ಕಂಪಲ್ಸರಿಯಾಗಿ ಡ್ರೈವರ್ ಡ್ರೆಸ್ ಅನ್ನ ಹಾಕಿರ್ಬೇಕು, ಯಾಕೆ ಹಾಕಿಲ್ಲ ಅಂತ ಕೇಳಿದಾಗ ಜಮಾಲ್ ಹೇಳ್ತಾನೆ, ಸರ್ ನಾನೊಂದು ಹುಡುಗಿ ನೋಡಕ್ಕೆ ಹೋಗಿದ್ದೆ ಅಂತ. ಹುಡುಗಿ ನೋಡಕ್ಕೆ ಹೋಗಿದ್ರೇನು ನಿಮ್ಗೆ ಡ್ರೈವರ್ ಡ್ರೆಸ್ ಅನ್ನೇ ಹಾಕ್ಬೋದಿತ್ತಲ್ವಾ ಅಂತ ಪೊಲೀಸ್ ಕೇಳ್ತಾರೆ. ಇದೊಂದ್ಸಲ ಕ್ಷಮಿಸಿ ಬಿಡಿ ಅಂತ ಜಮಾಲ್ ಕೇಳಿದಾಗ, ಹಾಗಲ್ಲ ಬಿಡಕ್ಕೆ ಆಗೋದಿಲ್ಲ, ಮರ್ಯಾದಿಂದ 2,000 ರೂಪಾಯಿ ಫೈನ್ ಕಟ್ಟಿ ಇಲ್ಲಿಂದ ಹೊರಡಿ ಅಂತ ಪೊಲೀಸ್ ಅವರು ಹೇಳ್ತಾರೆ. ಅವಾಗ ಜಮಾಲ್ದು ಮೆಕ್ಯಾನಿಕ್ ಫ್ರೆಂಡ್, ಸರ್ 2,000 ಅನ್ನೋದು ತುಂಬಾ ದೊಡ್ಡ ಹಣವಾಯ್ತಲ್ವಾ, ನಾವು ಒಂದು 500 ರೂಪೀಸ್ ಕೊಡ್ತೀವಿ, ನಮ್ಮನ್ನ ಇಲ್ಲಿಂದ ಬಿಡಿ ಅಂತ. ಆದರೆ ಆ ಆಫೀಸರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ, ಮರ್ಯಾದಿಂದ ಹಣವನ್ನ ಕಟ್ಟಿ ಅಂತ ಹೇಳಿದಾಗ ಅವಾಗ ಜಮಾಲ್ ಹೇಳ್ತಾನೆ, ಹಾಗಾದ್ರೆ ನೀವು ಸ್ಲಿಪ್ ಬರ್ದು ಕೊಡಿ, ನಾವು ಕೋರ್ಟ್ ನಲ್ಲಿ ಹೋಗಿ ಹಣವನ್ನ ಕಟ್ತೀವಿ ಅಂತ. ನನ್ ಜೊತೆನೆ ನೀನು ರೂಲ್ಸ್ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಈ ಜಮಾಲ್ ಹಾಗೂ ಆಫೀಸರ್ಗೆ ಆರ್ಗ್ಯುಮೆಂಟ್ಸ್ ಬರುತ್ತದೆ. ಜಮಾಲ್ ಶರ್ಟ್ದು ಕಾಲರ್ ನ ಆಫೀಸರ್ ಹಿಡಿತಾರೆ. ಇಬ್ಬರು ಒಬ್ಬರಿಗೊಬ್ಬರನ್ನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ಅವಾಗ ಅಲ್ಲಿದ್ದ ಬಾಕಿ ಆಫೀಸರ್ಸ್ ಬಂದು ಸಮಾಧಾನ ಪಡಿಸಿ ಅವರನ್ನ ಅಲ್ಲಿಂದ ಕಳಿಸ್ತಾರೆ. ಇವತ್ತು ನೀನು ಹೊರಡು, ಒಂದಿಲ್ಲ ಒಂದು ದಿನ ನೀನು ನನ್ ಕೈಯಲ್ಲಿ ಸಿಕ್ಕಾಕೊಳ್ತೀಯ ಅಂತ ಆಫೀಸರ್ ಗುರಾಯಿಸ್ತಾ ಇರ್ತಾರೆ. ಇವಾಗ ನಮ್ ಜಮಾಲ್ದು ಫ್ರೆಂಡ್ ವಿಜಯ್ ಇದಾನಲ್ವಾ, ಅವರನ್ನ ತೋರಿಸ್ತಾರೆ. ಅವನು ಮನೆಯೊಳಗಡೆ ಕೂತ್ಕೊಂಡು ಯಾರ ಜೊತೆನೋ ಚಾಟ್ ಮಾಡ್ತಾ ಇರ್ತಾನೆ. ಅದೇ ಸಮಯ ಆ ಗ್ರಾಮದಲ್ಲಿ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಇರುವ ಒಬ್ಬ ವ್ಯಕ್ತಿ ಇದಾರಲ್ವಾ, ಅವರು ಈ ಕಡೆ ಬರ್ತಾರೆ. ತಿನ್ನಕ್ಕೆ ಏನಾದ್ರೂ ಸಿಗುತ್ತದಾ ಅಂತ.
ಅಂತ. ಅವಾಗ ವಿಜಯ್ ನೋಡಿದ್ರೆ ಅಮ್ಮನ್ ಜೊತೆ ನೋಡಮ್ಮ ನಿನ್ ಫ್ರೆಂಡ್ ಬಂದಿದ್ದಾರೆ ಅಂತ ಕಿಂಡಲ್ ಮಾಡ್ತಾರೆ. ನಿನ್ನ ಅಪ್ಪನ ವಯಸ್ಸಿರಬಹುದು, ಅವರಿಗೆ ಆತರ ಎಲ್ಲ ಕಿಂಡಲ್ ಮಾಡಬಾರ್ದು ಅಂತ ಹೇಳಿ ಇರುವ ಊಟವನ್ನ ಅವರಿಗೆ ತೆಗೆದು ಕೊಡ್ತಾರೆ. ಅವರು ಸಹ ಬೇಗನೆ ಅದನ್ನ ತಿಂತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ನಮಗೆ ಆ ಮೆಕ್ಯಾನಿಕ್ ಫ್ರೆಂಡ್ ಅನ್ನ ತೋರಿಸ್ತಾರೆ. ಅವ್ರ ಜೊತೆ ಒಂದು ಕಸ್ಟಮರ್ ಬೈಕ್ ಡೆಲಿವರಿ ಮಾಡಕ್ಕೆ ಅಂತ ಹೇಳಿರ್ತಾರೆ. ಆದ್ದರಿಂದ ತನ್ನ ಹೆಂಡತಿ ಜೊತೆ ನಾನು ಮೊದಲು ಹೋಗಿ ಆ ಬೈಕ್ ಅನ್ನ ಡೆಲಿವರಿ ಮಾಡಿ ಬರ್ತೀನಿ, ನಂತರ ಸಂಜೆ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಅನ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡು ಕುಡಿತಾ ಇರ್ತಾರೆ. ಅವ್ರ ಜೊತೆನೂ ಈ ಮೆಕ್ಯಾನಿಕ್ ಫ್ರೆಂಡ್ ವಿಷಯವನ್ನ ಹೇಳ್ತಾರೆ. ಈ ತರ ನಾನು ಮೊದಲು ಹೋಗಿ ಬೈಕ್ ಅನ್ನ ಡೆಲಿವರಿ ಮಾಡಿ ಬರ್ತೀನಿ, ನಂತರ ಸಂಜೆ ಹೆಂಡತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು, ಆದ್ರಿಂದ ನನಗೆ ಇವಾಗ ಮದ್ಯ ಬೇಡ ಅಂತ ಹೇಳ್ತಾರೆ. ಆದರೆ ಅವರು ಕುಡಿತಿರೋದನ್ನ ನೋಡಿ ಇವರಿಗೆ ಆಸೆ ಆಗಿ ಇವಾಗ ಎಲ್ಲರೂ ಸೇರ್ಕೊಂಡು ಕುಡಿಯಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ನಮಗೆ ಸ್ವಾತಿಯನ್ನ ತೋರಿಸ್ತಾರೆ. ಸ್ವಾತಿಗೆ ಒಬ್ಬಳು ನ್ಯಾನ್ಸಿ ಅಂತ ಫ್ರೆಂಡ್ ಇದ್ದಾಳೆ. ಅವಳು ಊರಿಗೆ ಬರ್ತಿದ್ದಾಳೆ ಅಂತ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ. ಯಾಕೆ ನಿನ್ನ ಸೌಂಡ್ ಒಂಥರ ಇದೆ ಅಂತ ಕೇಳಿದಾಗ ಸ್ವಾತಿ ಹೇಳ್ತಾಳೆ, ಸ್ವಲ್ಪ ಮೈ ಹುಷಾರಿಲ್ಲ, ಸರಿ ನೀನು ಬಸ್ ಸ್ಟ್ಯಾಂಡ್ಗೆ ಬಂದು ಕಾಲ್ ಮಾಡು, ನಾನು ಯಾರನ್ನಾದ್ರೂ ಆಟೋ ಕಳಿಸ್ತೀನಿ ಅಂತ. ಅವಾಗ ನ್ಯಾನ್ಸಿ ಹೇಳ್ತಾಳೆ, ಪರವಾಗಿಲ್ಲ ನಾನೇ ಅಲ್ಲಿಗೆ ಬರ್ತೀನಿ ಬಿಡು ಅಂತ. ಸರಿ ನೀನು ಬಾ, ನಾನು ಜಮಾಲ್ಗೆ ಕಾಲ್ ಮಾಡಿ ಏನಾದ್ರೂ ಫುಡ್ ತಂದ್ಕೊಡಕ್ಕೆ ಹೇಳ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಅವಳು ಕಾಲ್ ಅನ್ನ ಕಟ್ ಮಾಡ್ತಾಳೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ಆ ಪೊಲೀಸ್ ಆಫೀಸರ್ ಫುಡ್ ತಗೊಳಕ್ಕೆ ಅಂತ ಟೀ ಅಂಗಡಿಗೆ ಬಂದಿರ್ತಾರೆ. ಅವಾಗ ಅಲ್ಲಿ ಒಂದು ಬಸ್ ಪಾಸ್ ಆದಾಗ ಬಸ್ ನಿಲ್ಸಿ ಒಂದು ಫಾರಿನರ್ ಹುಡುಗಿ ವ್ಲಾಗ್ ಮಾಡ್ತಾ ಬರ್ತಿರ್ತಾಳೆ. ಇದು ನೋಡಿದ ಪೊಲೀಸ್ ಆಫೀಸರ್ ಟೀ ಅಂಗಡಿಯವನ್ ಜೊತೆ ಎಲ್ಲರೂ ಅಂಗಡಿಯೆಲ್ಲ ಮುಚ್ಚಿ ಹಬ್ಬಕ್ಕೆ ಅಂತ ಹೋಗ್ತಿದ್ದಾರೆ. ಅದು ಅಲ್ಲದೆ ಫಾರಿನರ್ಸ್ ಎಲ್ಲರೂ ಬರ್ತಿದ್ದಾರೆ. ನೀವೇನಂತ ನೋಡಿದ್ರೆ ಇವತ್ತು ಸಹ ಅಂಗಡಿ ಓಪನ್ ಮಾಡ್ಕೊಂಡು ಕೂತಿದ್ದೀರಲ್ವಾ, ಅಂಗಡಿ ಮುಚ್ಚಿ ಹಬ್ಬಕ್ಕೆ ಹೋಗ್ಬೋದಲ್ವಾ ಅಂತ ಕೇಳಿದಾಗ ಇಲ್ಲ ಸರ್ ನಾನು ಇದನ್ನೇ ನಂಬಿ ಇದ್ದೀನಿ ಅಂತ ಹೇಳಿದಾಗ ಪೊಲೀಸ್ ಆಫೀಸರ್ ಸರಿ ಆಯ್ತು, ನಾನು ಸುಮ್ಮನೆ ಹೇಳಿರೋದು, ಬಿಸ್ನೆಸ್ ನೋಡ್ಕೊಳ್ಳಿ ಅಂತ ಅಲ್ಲಿಂದ ಹೋಗ್ತಾರೆ. ಹಾಗೆ ಆ ಊರಿನಲ್ಲಿ ಹಬ್ಬ ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ಜನರು ಹಬ್ಬಕ್ಕೆ ಅಂತ ಬರ್ತಾ ಇರ್ತಾರೆ. ಇಬ್ಬರು ವ್ಯಕ್ತಿಗಳು ಆ ಬಾಳೆ ತೋಟದ ಹತ್ತಿರದಿಂದ ಬರುವಾಗ ಸಡನ್ ಆಗಿ ಅಲ್ಲಿಂದ ಒಬ್ಬ ವ್ಯಕ್ತಿ ಎದ್ದು ಬರ್ತಾನೆ. ಇದು ನೋಡಿ ಅವರಿಬ್ಬರು ಸಹ ಹೆದರಿ ಹೋಗ್ತಾರೆ. ಯಾರು ಅಂತ ನೋಡಿದ್ರೆ ಆ ಊರಿನಲ್ಲಿ ಮೆಂಟಲ್ ಪ್ರಾಬ್ಲಮ್ ಇರೋ ಒಬ್ಬ ವ್ಯಕ್ತಿ ಇದ್ದಾನಲ್ವಾ, ಅವನೇ ಆಗಿರ್ತಾನೆ. ನೀನೇನಾ, ನಿಮ್ಮನ್ನ ನೋಡಿ ಹೆದರಿ ಬಿಟ್ಟು ಅಂತ ಅವರಿಬ್ಬರು ಹೇಳಿ ಅಲ್ಲಿಂದ ಪುನಃ ನಡೆಯಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಮುಂಚೆ ವ್ಲಾಗ್ ಮಾಡ್ತಿರುವ ಒಬ್ಬರು ಫಾರಿನರ್ ಅನ್ನ ನಾವು ನೋಡಿದಲ್ವಾ, ಅವರು ವ್ಲಾಗ್ ಮಾಡ್ತಾನೆ ಈ ಹಬ್ಬದ ಒಳಗಡೆ ಬರ್ತಾರೆ. ಆ ಹಬ್ಬ ನಡೀತಿದ್ದಲ್ಲಿ ಸ್ವಲ್ಪ ಜನರು ಬೆಟ್ ಕಟ್ಕೊಂಡು ಗೇಮಿಂಗ್ ಮಾಡ್ತಾ ಇರ್ತಾರೆ. ಅವಾಗ ಆ ಫಾರಿನರ್ ಹುಡುಗಿ ಇಲ್ಲಿರುವ ಗಂಡಸರೆಲ್ಲರೂ ಬೆಟ್ ಕಟ್ಕೊಂಡು ಗ್ಯಾಂಬ್ಲಿಂಗ್ ಮಾಡ್ತಿದ್ದಾರೆ ಅಂತ ವ್ಲಾಗ್ ಮಾಡ್ತಾ ಇದ್ದರೆ ಆ ಗುಂಪಿನಲ್ಲಿದ್ದ ಒಬ್ಬ ಗುಂಡಾದವನು ಎದ್ದು ಬಂದ್ಬಿಟ್ಟು ಯಾರೇ ನೀನು, ಯಾಕೆ ನಮ್ಮನ್ನ ವಿಡಿಯೋ ತೆಗಿತಿದ್ಯಾ ಅಂತ ಹೆದರ್ಸ್ತಾನೆ. ಅವಾಗ ಫಾರಿನರ್ ನೋಡಿದ್ರೆ ನಾನು ಜಸ್ಟ್ ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆದ್ರೂ ಸಹ ಆ ಗುಂಡಾದವನು ಆ ಫಾರಿನರ್ ಹುಡುಗಿಯನ್ನ ಹೊಡೆಯಕ್ಕೆ ಅಂತ ಹೋಗ್ತಾನೆ. ಆ ಹುಡುಗಿ ತುಂಬಾನೇ ಜಗಳ ಮಾಡ್ತಾಳೆ. ಅಲ್ಲಿರುವವರೆಲ್ಲರೂ ಈ ಹುಡುಗಿಯನ್ನ ಹೊಡೆಯಕ್ಕೆ ಅಂತ ಹೋಗ್ತಾರೆ. ಆದರೆ ಆ ಹುಡುಗಿ ಎಲ್ಲರನ್ನ ಹೊಡಿತಾಳೆ. ಆದ್ರೂ ಸಹ ಯಾರ ಕೈಯಿಂದಲೋ ಒಂದು ಏಟು ಬಿದ್ಬಿಟ್ಟು ಅವಳ ತುಟಿಯೆಲ್ಲ ಹೊಡೆದೋಗುತ್ತದೆ. ಈ ವಿಷಯ ಜಮಾಲ್ ಮತ್ತು ಅವನ ಗ್ಯಾಂಗ್ ಅವರಿಗೆ ತಿಳಿದು ಹೆಲ್ಪ್ ಮಾಡಕ್ಕೆ ಅಂತ ಅವರು ಓಡ್ಕೊಂಡು ಬರ್ತಾರೆ. ಅದೇ ಸಮಯ ಪೊಲೀಸ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಪೊಲೀಸ್ ಅವ್ರ ಜೊತೆ ಫಾರಿನರ್ ಹುಡುಗಿ ಹೇಳ್ತಾಳೆ, ನಾನು ಜಸ್ಟ್ ವ್ಲಾಗ್ ಮಾಡ್ತಾ ಇದ್ದೆ, ಇವರು ಬಂದು ನನ್ ಮೇಲೆ ಕೈ ಮಾಡಕ್ಕೆ ನೋಡಿದ್ರು, ಆದ್ರಿಂದಲೇ ನಾನು ಹೊಡೆದಿದ್ದು ಅಂತ. ಬೇಗನೆ ಆ ಹುಡುಗರೆಲ್ಲರನ್ನು ಪೊಲೀಸ್ ಅವರು ಅರೆಸ್ಟ್ ಮಾಡ್ತಾರೆ. ಅದೇ ತರ ಫಾರಿನರ್ ಹತ್ತಿರ ಬಂದ್ಬಿಟ್ಟು ಒಂದು ಫಾರ್ಮಾಲಿಟಿಗೋಸ್ಕರ ನೀವು ಸ್ಟೇಷನ್ಗೆ ಬಂದು ರಿಪೋರ್ಟ್ ಮಾಡಬೇಕು, ಆದ್ದರಿಂದ ನಮ್ಮೊಟ್ಟಿಗೆ ಬನ್ನಿ ಅಂತ ಕರೆದಾಗ ಈ ಫಾರಿನರ್ ಕೂಡ ಪೊಲೀಸ್ ಅವ್ರ ಜೊತೆ ಸ್ಟೇಷನ್ಗೆ ಹೋಗ್ತಾಳೆ. ಇವಾಗ ಪೊಲೀಸ್ ಆಫೀಸರ್ ಇನ್ಸ್ಪೆಕ್ಟರ್ ಜೊತೆ ಹೇಳ್ತಾನೆ, ಈ ಹುಡುಗಿ ಹಬ್ಬ ನಡೀತಿದ್ದ ಸ್ಥಳದಲ್ಲಿ ವಿಡಿಯೋ ಮಾಡ್ತಾ ಇದ್ದಳು. ಈ ಹುಡುಗಿ ಜೊತೆ ಅವರೆಲ್ಲರೂ ಜಗಳಕ್ಕೆ ಹೋಗಿದ್ದಾರೆ, ಆದ್ರಿಂದ ಈ ಹುಡುಗಿ ಅವರಿಗೆ ತಿರುಗಿಸಿ ಹೊಡೆದಿದ್ದಾಳೆ. ಇದು ಕೇಳಿದ ಇನ್ಸ್ಪೆಕ್ಟರ್ ಹೇಳ್ತಾರೆ, ಜನರಲ್ ಆಗಿ ನಮ್ ಊರಿಗೆ ಬರೋ ಫಾರಿನರ್ಸ್ ಗೆ ನಾವು ರಕ್ಷಣೆ ಕೊಡ್ಬೇಕು, ಅದು ಅಲ್ಲದೆ ಇದು ಒಂದು ಹುಡುಗಿ ಆಗಿದ್ದಾಳೆ, ಹುಡುಗರಾದ ನಾವೇ ಇವಳಿಗೆ ಹೆಚ್ಚು ರಕ್ಷಣೆಯನ್ನ ನೀಡಬೇಕು. ಇವಳು ಹೇಳಿದ ಒಂದೇ ಒಂದು ಕಾರಣಕ್ಕೆ ಇವಾಗ ನಿಮ್ ಮೇಲೆ ಕೇಸನ್ನ ಫೈಲ್ ಮಾಡ್ತಿಲ್ಲ, ಇಲ್ಲ ಅಂದ್ರೆ ಹೊರಲೋಕವನ್ನ ನೋಡ್ತಾ ಇರ್ಲಿಲ್ಲ, ಲಾಕಪ್ ನಲ್ಲೇ ಲಾಕ್ ಮಾಡ್ತಾ ಇದ್ದು. ಹಾಗಂತ ಹೇಳಿ ಫಾರಿನರ್ ಹತ್ತಿರ ಹೋಗ್ಬಿಟ್ಟು ಸರಿ ಮೇಡಮ್ ನೀವು ಬ್ಯಾಗ್ ತಗೊಂಡು ಹಬ್ಬಕ್ಕೆ ಬನ್ನಿ, ನಾವೇ ಡ್ರಾಪ್ ಮಾಡ್ತೀವಿ, ಚೆನ್ನಾಗಿ ಹಬ್ಬ ನೋಡ್ಕೊಂಡು ಫುಲ್ ಎಂಜಾಯ್ ಮಾಡಿ. ಆ ಹುಡುಗರನ್ನೆಲ್ಲ ಇವಾಗ ಬಿಡೋದು ಬೇಡ, ಇವತ್ತೊಂದ್ ರಾತ್ರಿ ಲಾಕಪ್ ನಲ್ಲೇ ಇರ್ಲಿ, ನಾಳೆ ಬೆಳಿಗ್ಗೆ ಬಿಡೋಣ ಅಂತ ಅವರನ್ನ ಲಾಕ್ ಮಾಡ್ತಾರೆ. ಇವಾಗ ನಮಗೆ ಆ ಹಬ್ಬದಲ್ಲಿರುವ ಜಮಾಲ್ ಹಾಗೂ ಅವನ ಫ್ರೆಂಡ್ಸ್ ಅನ್ನ ತೋರಿಸ್ತಾರೆ. ಈ ಹುಡುಗಿಯನ್ನ ಕಾಪಾಡಕ್ಕೆ ಅಂತ ಓಡಿ ಬಂದಾಗ ಜಮಾಲ್ದು
ಮೆಕ್ಯಾನಿಕ್ ಫ್ರೆಂಡ್ ಇದಾನಲ್ವಾ ಅವನ ಚಪ್ಪಲಿ ಬಿಟ್ಟು ಹೋಗುತ್ತದೆ. ಫ್ರೆಂಡ್ ನೋಡಿದ್ರೆ ಬಿಟ್ಟೋಗಿರುವ ಚಪ್ಪಲಿಯನ್ನ ರೆಡಿ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಜಮಾಲ್ ನೋಡಿದ್ರೆ ಸ್ವಾತಿ ಯಾಕೆ ಈ ಹಬ್ಬಕ್ಕೆ ಬರ್ಲಿಲ್ಲ ಅಂತ ಒಂಥರ ಕುತೂಹಲದಿಂದ ನೋಡ್ತಾ ಇರ್ತಾನೆ. ಅದೇ ಸಮಯ ಸ್ವಾತಿ ಜಮಾಲ್ಗೆ ಕಾಲ್ ಮಾಡ್ತಾಳೆ. ಇವಾಗಷ್ಟೇ ನಿಮ್ ಬಗ್ಗೆ ನೆನ್ಸ್ಕೊಂಡಿದ್ದೆ, ಯಾಕೆ ಹಬ್ಬಕ್ಕೆ ಬರ್ಲಿಲ್ಲ ಅಂತ ಕೇಳಿದಾಗ ಸ್ವಾತಿ ಜಮಾಲ್ ಜೊತೆ ಏನೋ ಒಂದು ವಿಷಯವನ್ನ ಹೇಳ್ತಾಳೆ. ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಜಮಾಲ್ ಅಲ್ಲಿಂದ ಹೊರಡ್ತಾನೆ. ಅವತ್ತು ರಾತ್ರಿ ಎಲ್ಲರೂ ಮನೆಗೆ ಹೊರಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ನೋಡಿದ್ರೆ ಜಮಾಲ್ದು ಫ್ರೆಂಡ್ ವಿಜಯ್ ಇದಾನಲ್ವಾ ಅವನಿಗೆ ಕಾಲ್ ಬರುತ್ತದೆ. ಅಟೆಂಡ್ ಮಾಡಿದ ತಕ್ಷಣ ಓ ಹಾಗ ಅಂತ ಭಯದಲ್ಲಿ ಓಡ್ತಾನೆ. ಇವಾಗ್ಲೇ ನಮಗೆ ತೋರಿಸ್ತಾರೆ ಏನಂದ್ರೆ ಸ್ವಾತಿ ಅನ್ನೋ ಹುಡುಗಿಯನ್ನ ಯಾರೋ ತುಂಬಾ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ ಅಂತ. ಆದಷ್ಟು ಬೇಗನೆ ಪೊಲೀಸ್ ಅವರು ಹಾಗೂ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಕ್ರೈಮ್ ಸೀನ್ ಅನ್ನ ಮಾರ್ಕ್ ಮಾಡಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇರ್ತಾರೆ. ಸ್ವಾತಿ ಮನೆಯನ್ನ ಚೆಕ್ ಮಾಡಿ ನೋಡಿದಾಗ ಅಲ್ಲಿಂದ ಡ್ರಗ್ಸ್ ಹಾಗೂ ಇಂಜೆಕ್ಷನ್ಗಳು ಸಿಗುತ್ತವೆ. ಆ ಹುಡುಗಿದು ಬಾಡಿ ನೋಡಕೆನೆ ತುಂಬಾ ಕ್ರೂರವಾಗಿರುತ್ತದೆ. ಯಾಕಂದ್ರೆ ಅಷ್ಟು ಮೋಸವಾಗಿ ಹುಡುಗಿದು ಕುತ್ತಿಗೆ ಕುಯ್ದು ಬಿಟ್ಟು ಕೊಲೆ ಮಾಡಿರ್ತಾರೆ. ಆ ಹುಡುಗಿದು ಬಾಡಿ ಹತ್ತಿರ ಒಂದು ಸಿರಿಂಜ್ ಇರುತ್ತದೆ. ಅದನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಎವಿಡೆನ್ಸ್ ಗೆ ಅಂತ ಕಲೆಕ್ಟ್ ಮಾಡಿ ಇಟ್ಕೊಳ್ತಾರೆ. ಇವಾಗ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಫಿಂಗರ್ ಪ್ರಿಂಟ್ಸ್ ಅನ್ನ ಚೆಕ್ ಮಾಡಿ ನೋಡಿದಾಗ ಈ ಹುಡುಗಿಯ ಬಾಡಿನಲ್ಲಿ ಬೇರೊಂದು ಹುಡುಗಿಯ ಫಿಂಗರ್ ಪ್ರಿಂಟ್ ಕೂಡ ಇದೆ ಅಂತ. ಅದು ಅಲ್ಲದೆ ಏನೋ ಒಂದು ಚೂಪಾದ ವಸ್ತುವಿನಿಂದಲೇ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ದಾರೆ. ಅದು ಏನು ಅಂತ ಚೆಕ್ ಮಾಡಿ ಮುಂದೆ ಹೇಳ್ತೀವಿ ಅಂತಾನು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಹೇಳ್ತಾರೆ. ಇವಾಗ ವಿಟ್ನೆಸ್ ಅವರನ್ನ ಇನ್ವೆಸ್ಟಿಗೇಷನ್ ನಡೆಸೋಣ ಅಂತ ಈ ಬಾಡಿಯನ್ನ ಮೊದಲು ನೋಡಿದವರು ಯಾರು ಅಂತ ಕೇಳಿದಾಗ ಅಲ್ಲಿಗೆ ಹಾಲು ಸಪ್ಲೈ ಮಾಡುವ ಒಬ್ಬ ಹುಡುಗ ಇರ್ತಾನೆ. ಅವನನ್ನ ಕರೆದು ವಿಚಾರಿಸೋದಕ್ಕೆ ಪ್ರಾರಂಭಿಸ್ತಾರೆ. ಹಾಲುಗಾರ ಏನ್ ಹೇಳ್ತಾನಂದ್ರೆ ಒಂದು 6 ಅಥವಾ 6:30 ಸಮಯದಲ್ಲಿ ಹಾಲು ಕೊಡೋಣ ಅಂತ ಇಲ್ಲಿಗೆ ಬಂದಿದ್ದ. ಯಾವಾಗ ನೋಡಿದ್ರು ಹಾಲುಗಾರ ಒಳಗಡೆ ಬರೋದಿಲ್ಲ. ಯಾಕಂದ್ರೆ ಹೊರಗಡೆ ಒಂದು ಬಾಟ್ಲನ್ನ ಇಟ್ಟಿರ್ತಾರೆ, ಅದರಲ್ಲೇ ಹಾಲನ್ನ ತುಂಬಿಸ್ಬಿಟ್ಟು ಅವನು ಹೊರಗಡೆಯಿಂದನೇ ಹೋಗೋದು. ಕಳೆದ ತಿಂಗಳದು ಹಣ ಸ್ವಾತಿ ಕೊಡಕ್ಕಿರುವ ಕಾರಣ ಇವರು ಮನೆ ಹತ್ತಿರ ಬಂದಿರ್ತಾರೆ. ಕಾಲಿಂಗ್ ಬೆಲ್ ಅನ್ನ ಹೊಡೆದಿರ್ತಾರೆ, ಆದ್ರೆ ಕರೆಂಟ್ ಇಲ್ಲದ ಕಾರಣ ಅದು ಕೇಳಿಸಿರೋದಿಲ್ಲ. ಬಾಗಿಲ್ ಸಹ ತಟ್ಟಿ ನೋಡ್ತಾರೆ, ಆದ್ರೆ ಯಾರು ಸಹ ಯಾವುದೇ ರೀತಿಯ ರೆಸ್ಪಾಂಡ್ ನ ಮಾಡುವುದಿಲ್ಲ. ಹಾಗೆ ಮನೆ ಸುತ್ತಲೂ ನೋಡಿದಾಗ್ಲೇ ಕಿಟಕಿ ಮೂಲಕ ಇವರು ಸತ್ತು ಬಿದ್ದಿರೋದನ್ನ ನೋಡಿರ್ತಾರೆ. ಬೇಗನೆ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಕೂಡ ಮಾಡಿರ್ತಾರೆ. ಆ ಸಮಯದಲ್ಲಿ ಬೇರೆ ಯಾರನ್ನಾದ್ರೂ ನೀನು ಇಲ್ಲಿ ನೋಡಿದ್ಯಾ ಅಂತ ಕೇಳಿದಾಗ ವೇಲಾಯುಧ ಅನ್ನೋ ಒಬ್ಬನನ್ನ ನೋಡಿದೀನಿ ಅಂತ ಹಾಲುಗಾರ ಹೇಳ್ತಾನೆ. ಯಾರು ಆ ವೇಲಾಯುಧ? ಅವನನ್ನ ಕರೆಸಿ ವಿಚಾರಿಸಿ ನೋಡಿದ್ರೆ ಅವರು ಡೈಲಿ ಈ ದಾರಿಯಿಂದ ವಾಕಿಂಗ್ ಹೋಗ್ತಾರಂತೆ. ಅದೇ ತರ ಇವರು ಡೈಲಿ ಬಂದು ಹಾಲು ಸಪ್ಲೈ ಮಾಡ್ತಿರೋದನ್ನು ಸಹ ಅವರು ನೋಡ್ತಾರೆ. ಅವತ್ತು ಹಾಲುಗಾರ ಹಾಲು ಕೊಡಕ್ಕೆ ಹೋಗಿ ಈ ತರ ಡೆಡ್ ಬಾಡಿ ನೋಡಿದ ವಿಷಯವನ್ನ ಬಂದು ವೇಲಾಯುಧನ ಜೊತೆ ಹೇಳಿರ್ತಾರೆ. ಆದರೆ ಅವರು ಅದನ್ನ ನಂಬಿರೋದಿಲ್ಲ. ನಂತರ ಅವರು ಬಂದ್ಬಿಟ್ಟು ಕಿಟಕಿಯಿಂದ ನೋಡಿ ಭಯದಿಂದ ಹೋಗಿ ಪ್ರೆಸಿಡೆಂಟ್ ಜೊತೆ ಹೇಳಿದ್ದೀನಿ ಅಂತ ವೇಲಾಯುಧ ಹೇಳ್ತಾನೆ. ಇವಾಗ ಪ್ರೆಸಿಡೆಂಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇವರೇ ಮೊದಲು ಬಂದು ನನ್ ಜೊತೆ ಹೇಳಿರೋದು, ಅದರ ನಂತರನೇ ನಾನು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿರೋದು ಅಂತ. ಸರಿ ಆಯ್ತು, ಅವಶ್ಯಕತೆನೇ ಇಲ್ಲದೆ ಊರೊಳಗಡೆ ಯಾವ್ದಾದ್ರು ರೀತಿಯ ಗಾಡಿಗಳು ಬರೋದು ಹೋಗೋದು ಗಮನಿಸಿದಿರಾ ಅಂತ ಕೇಳಿದಾಗ ಇದು ಹಬ್ಬದ ಸಮಯ ಆದ ಕಾರಣ ಹಲವಾರು ಗಾಡಿಗಳು ಬರುತ್ತಾ ಹೋಗುತ್ತಾ ಇರುತ್ತದೆ ಸರ್, ಆದ್ರಿಂದ ನಾನು ಗಮನಿಸಿಲ್ಲ ಅಂತ ಪ್ರೆಸಿಡೆಂಟ್ ಹೇಳ್ತಾರೆ. ಆಯ್ತು, ಯಾವಾಗ ಕರೆದ್ರು ಸಹ ನೀವು ಬರ್ಬೇಕಾಗುತ್ತದೆ ಅಂತ ಹೇಳಿದಾಗ ಪ್ರೆಸಿಡೆಂಟ್ ಸಹ ಅದಕ್ಕೆ ಸರಿ ಅಂತ ಹೇಳ್ತಾರೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನೀವು ಏನು ಅನ್ಕೋತಿದ್ದೀರಾ ಅಂತ ಕೇಳಿದಾಗ ಮೋಸ್ಟ್ಲಿ ಈ ಕೊಲೆ 2 ವಿಷಯಕ್ಕೆ ನಡೆದಿರಬಹುದು. ಒಂದು ರೇಪ್ ಮಾಡಕ್ಕೋಸ್ಕರ ಅಥವಾ ರಾಬರಿ ಮಾಡಕ್ಕೋಸ್ಕರ. ಈ ಹುಡುಗಿಯ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ರೇನೆ ನಮಗೆ ತಿಳಿಯೋದು ಅಂತ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಫಾರೆನ್ಸಿಕ್ ಅವರು ಹೇಳ್ತಾರೆ. ಇದು ಒಂದು ಬಾಡಿಗೆ ಮನೆ ಅಂತ ಅವರಿಗೆ ಗೊತ್ತಾಗುತ್ತದೆ. ಹಾಗೆ ಬಾಡಿಗೆ ಮನೆಯದು ಆನರ್ನ ಕರೆಸಿ ಕೇಳಿದಾಗ ಮನೆ ಬಾಡಿಗೆ ಕೇಳಕ್ಕೆ ಮಾತ್ರ ಅವರು ಇಲ್ಲಿಗೆ ಬರ್ತಾರಂದ್ರೆ, ಅದಲ್ಲದೆ ಯಾವುದೇ ರೀತಿ ಅವರು ಮಾತಾಡೋದು ಸಹ ಇಲ್ಲ. ಸರಿ ಆಯ್ತು ಅಂತ ಅವರನ್ನ ಅಲ್ಲಿಂದ ಕಳಿಸ್ತಾರೆ. ಇವಾಗ ಮೇಲಧಿಕಾರಿ ಬಂದು ಕ್ರೈಮ್ ಸೀನ್ ಅನ್ನೆಲ್ಲ ನೋಡ್ಕೋತಾರೆ. ಮೀಡಿಯಾದವ್ರ ಜೊತೆ ಎಲ್ಲ ಪೊಲೀಸ್ ಅವರು ಏನ್ ಹೇಳ್ತಾರೆ ಅಂದ್ರೆ ಇವಾಗಷ್ಟೇ ಮೊದಲನೇ ಘಟ್ಟದ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ. ಈ ಕ್ರೈಮ್ ಸೀನ್ ನೋಡಿದ್ರೆ ಇದು ರಾಬರಿ ಅಥವಾ ರೇಪಿಗೋಸ್ಕರ ಮಾಡಿರೋದಾಗಿ ಅನಿಸ್ತಿಲ್ಲ. ಇನ್ನು ಮುಂದೆ ನಡೆಸುವ ಇನ್ವೆಸ್ಟಿಗೇಷನ್ ನಲ್ಲೇ ಹಲವಾರು ಸತ್ಯಗಳು ಹೊರಗಡೆ ಬರುತ್ತದೆ ಅಂತ ಹೇಳ್ತಾ ಇರುವಾಗ್ಲೇ ಆ ಹುಡುಗಿಯನ್ನ ಐಡೆಂಟಿಫೈ ಮಾಡಕ್ಕೋಸ್ಕರ ಆ ಹುಡುಗಿಯ ಮನೆಯವ್ರನ್ನ ಬರಕ್ಕೆ ಹೇಳಿರ್ತಾರೆ. ಬಂದ ಕುಟುಂಬದವರು ಒಂದು ಅದ್ಭುತವಾದ ಟ್ವಿಸ್ಟ್ ಅನ್ನ ಹೇಳ್ತಾರೆ. ಏನಂದ್ರೆ ಆ ಹುಡುಗಿಯ ಬಾಡಿ ಅದೇ ಅಂತ ಕುಟುಂಬದವರು ಕನ್ಫರ್ಮ್ ಮಾಡ್ತಾರೆ. ಆದರೆ
ಆ ತಲೆ ಆ ಹುಡುಗಿದಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಹುಡುಗಿಯ ತಲೆಯನ್ನ ಕತ್ತರಿಸಿ ತಗೊಂಡು ಹೋಗಿ ಬೇರೊಂದು ಹುಡುಗಿಯ ತಲೆಯನ್ನ ಈ ಹುಡುಗಿಗೆ ಮ್ಯಾಚ್ ಮಾಡಿದ್ದಾರೆ ಹಾಗಂತ ತಿಳಿಯುತ್ತದೆ. ಯಾರೋ ಅವನು ಇಷ್ಟು ಕ್ರೂರವಾಗಿ ಕೊಲೆ ಮಾಡಿರುವವನು ಹಾಗಂತ ಹೇಳಿ ಈ ಊರಿನವರು ಹಾಗೂ ಪೊಲೀಸ್ ಅವರೆಲ್ಲರೂ ಹೆದರಿ ಹೋಗ್ತಾರೆ. ಇವರಿಗೆ ಹೆಲ್ಪ್ ಮಾಡ್ತಿದ್ದ ತಂಗಮಣಿ ಅನ್ನೋ ಒಂದು ಹುಡುಗಿಯನ್ನ ಕರೆದು ವಿಚಾರಿಸಕ್ಕೆ ಶುರು ಮಾಡ್ತಾರೆ. ಅವಳು ನೋಡಿದ್ರೆ ಕೈಗೆ ಏಟಾಗಿದ್ದ ಕಾರಣ ಇಷ್ಟು ದಿನ ಹಾಸ್ಪಿಟಲ್ ನಲ್ಲಿ ಇದ್ದಳು. ಅವಳಿಗೆ ತೀರಿ ಹೋದ ಸ್ವಾತಿಯ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಸ್ವಾತಿ ಒಂದು ಫ್ಯಾನ್ಸಿ ಸ್ಟೋರ್ ಅನ್ನ ಇಟ್ಟಿದ್ದಳು ಅಂತ ಮಾತ್ರ ಅವರಿಗೆ ಗೊತ್ತಿರುತ್ತದೆ. ಏನಮ್ಮ ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ಯಾ? ಸರಿ ಆಯ್ತು, ಆ ಹುಡುಗಿಯನ್ನ ನೋಡಕ್ಕೆ ಅಂತ ಯಾರಾದ್ರೂ ಬಂದಿರೋದನ್ನ ನೀವು ನೋಡಿದೀರಾ? ನಾನು ಇರುವಾಗ ಯಾರು ಸಹ ಬಂದಿಲ್ಲ ಸರ್ ಅಂತ ಹೇಳ್ತಾಳೆ. ಸರಿ ಆಯ್ತು, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಆ ಹುಡುಗಿ ಮೈಯಲ್ಲಿ ಬೇರೊಂದು ಹುಡುಗಿಯ ತಲೆ ಇದೆ ಅಲ್ವಾ, ಆ ತಲೆಯಾದ್ರೂ ಯಾರ್ದ ಅಂತ ಗೊತ್ತಾ ಅಂತ ಕೇಳಿದಾಗ ಅದು ಸಹ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಸರಿ ನೀನು ಹೊರಡು ಅಂತ ಪೊಲೀಸ್ ಅವರು ಅವಳನ್ನ ಅಲ್ಲಿಂದ ಕಳಿಸ್ತಾರೆ. ಪೊಲೀಸ್ ಅವರ ವಿಚಾರಣೆಯಲ್ಲಿ ಕೊಲೆ ಮಾಡಿದವರು ಯಾರು ಅಂತಾನೂ ಗೊತ್ತಾಗೋದಿಲ್ಲ. ಅದು ಅಲ್ಲದೆ ಬೇರೊಂದು ಹುಡುಗಿಯ ತಲೆಯನ್ನ ತಂದು ಇಟ್ಟಿದ್ದಾರಲ್ವಾ, ಅದು ಯಾರದು ಅಂತ ಸಹ ತಿಳಿಯುವುದಿಲ್ಲ. ಇವಾಗ ಆ ಊರಿನ 4-5 ಜನರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ತರ ಒಂದು ಘಟನೆಯನ್ನ ನಾನು ಇದುವರೆಗೂ ನೋಡೇ ಇಲ್ಲ. ಆದ್ರೂ ಸಹ ನಮ್ಮ ಕೇರಳ ಪೊಲೀಸ್ ಅವರು ತುಂಬಾನೇ ಟ್ಯಾಲೆಂಟೆಡ್ ಆಗಿರೋರು. ಇದಕ್ಕಿಂತ ದೊಡ್ಡ ದೊಡ್ಡ ಕೇಸ್ಗಳನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ. ಆದ್ರಿಂದ ಇದನ್ನು ಸಹ ತುಂಬಾನೇ ಸುಲಭದಿಂದ ಸಾಲ್ವ್ ಮಾಡ್ತಾರೆ ಅಂತ. ಆಕ್ಚುಲಿ ಕೊಲೆಯಾದ ಹುಡುಗಿ ಮೈಯಲ್ಲಿ ಅವಳ ತಲೆ ಇಲ್ಲ ಅಲ್ವಾ, ಹಾಗಾದರೆ ಇನ್ನೂ ಸಹ ಒಂದು ಹುಡುಗಿ ಕೊಲೆ ಆಗಿರ್ಬೇಕು. ಹಾಗಾದರೆ ಆ ಹುಡುಗಿಯ ಬಾಡಿ ಎಲ್ಲಿರಬಹುದು ಅಂತೆಲ್ಲ ಇವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತದೆ. ಅದರಲ್ಲಿ ಹೇಳೋದೇನಂದ್ರೆ ಹುಡುಗಿಯ ಬ್ಲಡ್ ನಲ್ಲಿ ತುಂಬಾನೇ ಡ್ರಗ್ಸ್ ಮಿಕ್ಸ್ ಆಗಿದೆ ಅಂತ. ಅದು ಅಲ್ಲದೆ ಮೊದಲು ತಲೆ ಮೇಲೆ ಹೊಡೆದು ಬಿಟ್ಟು ನಂತರನೇ ಹುಡುಗಿಯನ್ನ ಕೊಲೆ ಮಾಡಿದ್ದಾರೆ ಅಂತಾನೂ ಗೊತ್ತಾಗುತ್ತದೆ. ಅದೇ ತರ ಪೊಲೀಸ್ ಅವರಿಗೆ ಇದ್ದ ಸಂಶಯದ ತರ ರಾಬರಿಗೆ ಆಗ್ಲಿ ಅಥವಾ ರೇಪ್ಗೋಸ್ಕರ ಈ ಕೊಲೆಯನ್ನ ಮಾಡ್ಲಿಲ್ಲ. ಇದು ಒಂದು ಪಕ್ಕಾ ಪ್ಲಾನ್ ಮಾಡಿ ನಡೆಸಿರುವ ಒಂದು ಕೊಲೆಯಾಗಿದೆ. ಈ ಊರಿನಲ್ಲಿರುವ ರೌಡಿ ಒಬ್ಬ ಇದ್ದಾನೆ, ಅವನ ಹೆಸರು ಶಾಜಹಾನ್ ಅಂತ. ಅವನ ಮೇಲೆ ನಮ್ಮ ಪೊಲೀಸ್ ಅವರಿಗೆ ಡೌಟ್ ಬರುತ್ತದೆ. ಪೊಲೀಸ್ ಅವರು ಹೋಗಿ ಆ ಶಾಜಹಾನನ್ನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ ಗೆ ಕರ್ಕೊ ಬರ್ತಾರೆ. ಆಲ್ರೆಡಿ ನೋಡಿದ್ರೆ ನಮ್ ಸ್ಟೇಷನ್ ನಲ್ಲಿ ಆಟೋ ಡ್ರೈವರ್ ಜಮಾಲ್ ಇದಾನಲ್ವಾ, ಅವನನ್ನ ತುಂಬಾನೇ ಹೊಡಿತಾ ಇರ್ತಾರೆ. ಮರ್ಯಾದೆಯಿಂದ ನಿಜ ಹೇಳು ಅಂತ. ಅವನನ್ನ ಯಾಕೆ ಪೊಲೀಸ್ ಅವರು ಈ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ಸದ್ಯಕ್ಕೆ ನಮಗೆ ತಿಳಿಯುವುದಿಲ್ಲ. ಇವಾಗ ಜಮಾಲ್ ಅವರ ಅಮ್ಮ ಹಾಗೂ ಸಹೋದರಿ ಬಂದು ಅವನ ಗೆಳೆಯರ ಜೊತೆ ಹೆಲ್ಪ್ ಕೇಳ್ತಾ ಇರ್ತಾರೆ. ಈ ತರ ಜಮಾಲನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ ಅವರು ಜಮಾಲನ್ನ ವಿಚಾರಣೆ ಮಾಡ್ತಾ ಇರ್ತಾರೆ. ಹಬ್ಬ ನಡೀತಿದ್ದ ಸಂದರ್ಭದಲ್ಲಿ ಅಲ್ಲಿ ನೀನು ಇರ್ಲಿಲ್ಲ ಅಂತ ನಿನ್ನ ಗೆಳೆಯರು ಹೇಳಿದ್ರು. ಆ ಸಮಯದಲ್ಲಿ ನೀನು ಎಲ್ಲಿದ್ದೆ ಅಂತ ಕೇಳಿದಾಗ ನಾನು ಮನೆಯಲ್ಲಿದ್ದೆ ಅಂತ ಜಮಾಲ್ ಹೇಳ್ತಾನೆ. ಅವಾಗ ಅಲ್ಲಿದ್ದ ಪೊಲೀಸ್ ಒಬ್ಬ ಜಮಾಲನ್ನ ಹೊಡೆಕೆ ಬರ್ತಾರೆ. ಯಾಕಂದ್ರೆ ಅವರಿಗೆ ಮೊದಲೇ ಜಮಾಲ್ ಮೇಲೆ ಕೋಪ ಇದೆ ಅಲ್ವಾ. ಇನ್ಸ್ಪೆಕ್ಟರ್ ನೋಡಿದ್ರೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಜಮಾಲ್ ಜೊತೆ ಸ್ವಾತಿಯನ್ನ ನೋಡಿದ್ಯಾ, ಪರಿಚಯ ಇದೆಯಾ ಅಂತ ಕೇಳಿದಾಗ ಹೌದು ಇದೆ ಅಂತ ಹೇಳ್ತಾನೆ. ಸ್ವಾತಿ ತೀರಿ ಹೋಗೋದಕ್ಕಿಂತ ಮುಂಚೆ ಆ ರಾತ್ರಿ ಅವಳನ್ನ ನೋಡಿದ್ಯಾ ಅಂತ ಕೇಳುವಾಗ ಜಮಾಲ್ ಇಲ್ಲ ಅಂತ ಹೇಳ್ತಾನೆ. ಬೇಗನೆ ಆ ವ್ಯಕ್ತಿಯನ್ನ ಬರಕ್ಕೆ ಹೇಳ್ತಾರೆ. ಅವಾಗ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ನೋಡಿದ್ರೆ ಸ್ವಾತಿಯನ್ನ ನೋಡಕ್ಕೆ ಜಮಾಲ್ ಹೋಗಿರೋದನ್ನ ನೋಡಿದ್ದಾರೆ ಅನ್ಸುತ್ತದೆ. ಅವರು ಒಳಗಡೆ ಬರ್ತಿರೋದನ್ನ ನೋಡ್ತಿದ್ದಂತೆ ಜಮಾಲ್ ತುಂಬಾನೇ ಕೆಂಜುತ್ತಾನೆ. ನಾನು ಯಾರನ್ನ ಕೊಲೆ ಮಾಡಿಲ್ಲ ಸರ್, ಪ್ಲೀಸ್ ನನ್ನನ್ನ ಬಿಟ್ಬಿಡಿ ಅಂತ. ನೋಡೋ, ಆ ಹುಡುಗಿ ಸಾಯೋದಕ್ಕಿಂತ ಕೊನೆಯದಾಗಿ ನಿನಗೇನೆ ಕಾಲ್ ಮಾಡಿದ್ದಾಳೆ. ಅದು ಅಲ್ಲದೆ ಆ ರಾತ್ರಿ ನೀನು ಅವಳ ಮನೆಗೆ ಹೋಗಿದ್ಯಾ, ಮರ್ಯಾದಿಂದ ನಿಜ ಹೇಳುವ ಅಂತ ಪೊಲೀಸ್ ಅವರು ಹೆದರಿಸ್ತಾರೆ. ಇವರು ಹಬ್ಬದ ಕಡೆ ಇದ್ದಾಗ ಸ್ವಾತಿ ಕಾಲ್ ಮಾಡಿಬಿಟ್ಟು ನನಗೆ ಊಟ ಬೇಕು ಅಂತ ಹೇಳಿರ್ತಾಳೆ. ಸರಿ ನಾನು ತಂದ್ಕೊಡ್ತೀನಿ ಅಂತ ಅವರು ತಗೊಂಡೋಗಿ ಸ್ವಾತಿ ಮನೆಗೆ ಹೋಗಿರ್ತಾರೆ. ಬಾಗಿಲನ್ನ ತಟ್ಟಿರ್ತಾರೆ. ಆದರೆ ತುಂಬಾ ಹೊತ್ತಾದ್ಮೇಲೆ ಸ್ವಾತಿ ಹೊರಗಡೆ ಬಂದಿರ್ತಾಳೆ. ಯಾಕೆ ಇಷ್ಟು ಲೇಟ್ ಅಂತ ಕೇಳಿದಾಗ ಸ್ನಾನ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅದರ ನಂತರ ಆ ಊಟವನ್ನ ಕೊಟ್ಬಿಟ್ಟು ಜಮಾಲ್ ಅಲ್ಲಿಂದ ಹೊರಡ್ತಾನೆ. ಜಮಾಲ್ ಅವರ ಆಟೋ ಆ ಕಡೆಯಿಂದ ಪಾಸ್ ಆಗ್ತಾ ಇರುವಾಗ ಐ ವಿಟ್ನೆಸ್ ಅಂತ ಒಬ್ಬರನ್ನ ಕರ್ಕೊ ಬಂದಿದಾರಲ್ವಾ, ಅವರು ನೋಡಿರ್ತಾರೆ. ಇವಾಗ ಜಮಾಲ್ದು ಗೆಳೆಯರೆಲ್ಲರೂ ಬಂದು ಅಲ್ಲಿರುವ ಪೊಲೀಸ್ ಅವ್ರ ಜೊತೆ ಮಾತನಾಡಿ ನೋಡ್ತಾರೆ. ಸಿಚುವೇಶನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ನೀವು ಹೋಗಿ ಯಾರನ್ನಾದ್ರೂ ಕೇಳಿ ಅಂತ ಹೇಳಿದಾಗ ಅವರು ಲಾಯರ್ ಅನ್ನೆಲ್ಲ ಕರ್ಕೊಂಡು ಬರ್ತಾರೆ. ಹಾಗೆ ಲಾಯರ್ ಇನ್ಸ್ಪೆಕ್ಟರ್ ಜೊತೆ ಮಾತನಾಡಿ ಹೇಗೆ ಅದು ನೀವು ಜಮಾಲೆ ಅಪರಾಧಿ ಅಂತ ಕನ್ಫರ್ಮ್ ಮಾಡ್ತೀರಾ ಅಂತ ಕೇಳ್ತಾರೆ. ಸಿಕ್ಕಿರುವ ಎವಿಡೆನ್ಸ್ ಅನ್ನೆಲ್ಲ ಇಟ್ಟು ನೋಡಿ ಜಮಾಲೆ ಅಪರಾಧಿ ಅಂತ ನಾವು ತೀರ್ಮಾನಿಸಿದೀವಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ. ಈ ತರ ಒಂದು ಕೊಲೆ ಮಾಡಕ್ಕೆಲ್ಲ ಜಮಾಲಿಗೆ
ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನು ಇಲ್ಲ ಸರ್, ಇದು ಯಾರೋ ತುಂಬಾನೇ ಪ್ಲಾನ್ ಮಾಡಿನೇ ಮಾಡಿದ್ದಾನೆ. ನಿಜವಾದ ಅಪರಾಧಿ ಹೊರಗಡೆ ಸುತ್ತುತ್ತಾ ಇದ್ದಾನೆ. ಅವನನ್ನ ಕಂಡು ಹಿಡಿಯೋಕೆ ನೀವು ಒಂದು ಚಾಲೆಂಜ್ ಅನ್ನ ಮಾಡಿ ಅವನನ್ನ ಕಂಡು ಹಿಡಿಯಿರಿ. ಜಮಾಲನ್ನ ಬಿಟ್ಬಿಡಿ ಅಂತ ಕೇಳಿದಾಗ ಅದೆಲ್ಲ ನನ್ ಜೊತೆ ಹೇಳ್ಬೇಡ, ಸರಿ ಆಯ್ತು ಕೋರ್ಟ್ ನಲ್ಲಿ ನೋಡ್ಕೊಳ್ಳೋಣ ಅಂತ ಅವರನ್ನ ಕಳಿಸ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಒಂದು ಆಂಟಿ ಅವರ ಡ್ರೆಸ್ ಅನ್ನೆಲ್ಲ ತಗೊಂಡು ಹೋಗಿ ಒಂದು ಹೊಳೆಯಲ್ಲಿ ಒಗೀತಾ ಇರ್ತಾರೆ. ಹಾಗೆ ಒಗೀತಾ ಇರುವಾಗ ಆ ಆಂಟಿದು ಕಾಲಿಗೆ ಏನೋ ಒಂದು ವಸ್ತು ಬಂದು ತಾಗುತ್ತದೆ. ಅದೇನು ಅಂತ ನೋಡಿದ್ರೆ ತಲೆ ಇಲ್ಲದ ಒಂದು ಬಾಡಿ ಆಗಿರುತ್ತದೆ. ಅದು ನೋಡಿ ಹೆದರಿ ಆ ಆಂಟಿ ಕಿರ್ಚುತ್ತಾ ಈ ಕಡೆ ಬರ್ತಾರೆ. ಅದರ ನಂತರ ಎಲ್ಲರೂ ಅಲ್ಲಿಗೆ ಹೋಗಿ ನೋಡ್ತಾರೆ. ಇವಾಗ ವಿಜಯ್ ಅವರ ಮನೆಯಲ್ಲಿ ಜಮಾಲ್, ವಿಜಯ್ ಹಾಗೂ ಆ ಮೆಕ್ಯಾನಿಕ್ ಫ್ರೆಂಡ್ ಇವರು 3 ಜನರು ಕೂತ್ಕೊಂಡು ಏನೋ ಇಲ್ಲಿ ನಡೀತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಬ್ರೇಕಿಂಗ್ ನ್ಯೂಸ್ ಅಂತ ಅಮ್ಮ ಒಳಗಡೆ ಕರೀತಾರೆ. ಬಂದು ನೋಡಿದ್ರೆ ಆ ತಲೆ ಇಲ್ಲದ ಸಿಕ್ಕಿದ ಬಾಡಿಯ ಬಗ್ಗೆ ನ್ಯೂಸ್ ನಲ್ಲಿ ಹೇಳ್ತಾ ಇರ್ತಾರೆ. ಪೊಲೀಸ್ ಅವರು ಇಲ್ಲಿಯವರೆಗೂ ಸರಿಯಾಗಿ ಇನ್ವೆಸ್ಟಿಗೇಷನ್ ನಡೆಸಿಲ್ಲ ಅಂತ ಜನರು ಹೋರಾಟ ನಡೆಸುವುದಾಗಿ ಸಹ ನ್ಯೂಸ್ ನಲ್ಲಿ ಹೇಳ್ತಾ ಇರ್ತಾರೆ. ಊರಿನವರೆಲ್ಲರೂ ಒಬ್ಬೊಬ್ಬರೇ ನಡ್ಕೊಂಡು ಹೋಗಕ್ಕೂ ಸಹ ಹೆದರ್ತಾರೆ. ಯಾಕಂದ್ರೆ ಊರಿನಲ್ಲಿ 2 ಕೊಲೆಗಳು ನಡೆದಿವೆ ಅಂತ. ಈ ತರ ಒಂದು ಸಂದರ್ಭದಲ್ಲಿ ಊರಿನವರೆಲ್ಲರೂ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಸಮರ ನಡೆಸಕ್ಕೆ ಶುರು ಮಾಡ್ತಾರೆ. ಮೇಲಧಿಕಾರಿ ಇನ್ಸ್ಪೆಕ್ಟರ್ ಜೊತೆ ರಿಪೋರ್ಟ್ ಕೊಡಕ್ಕೆ ಅಂತ ಕೇಳ್ತಾರೆ. ಇವರು ಕೊಟ್ಟ ರಿಪೋರ್ಟ್ ನೋಡಿದಾಗ ಇವರು ಹೆಚ್ಚೇನು ಇನ್ವೆಸ್ಟಿಗೇಷನ್ ನಡೆಸಿಲ್ಲ ಅಂತ ಮೇಲಧಿಕಾರಿಗೆ ಗೊತ್ತಾಗುತ್ತದೆ. ಅದೇನ್ ಕೆಲಸ ಮಾಡ್ತಿದ್ದೀರೋ ನೀವು ಅಂತ ಅವರಿಗೆ ಬೈದು ಇನ್ನು 3 ದಿನಗಳಲ್ಲಿ ಕ್ರೈಮ್ ಬ್ರಾಂಚ್ ಅವರಿಗೆ ಈ ಕೇಸನ್ನ ಒಪ್ಪಿಸಬೇಕಾಗುತ್ತದೆ ಅಂತ ಹೇಳ್ತಾರೆ. ಪೊಲೀಸ್ ಅವರ ಬಗ್ಗೆ ಇಲ್ಲಿರುವವರೆಲ್ಲರೂ ಹೀಯಾಳಿಸಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಮರ್ಯಾದಿಂದ ನಿಮ್ಮ ಕೆಲಸಗಳನ್ನ ಮಾಡಕ್ಕೆ ಶುರು ಮಾಡಿ ಅಂತ ಬೈದು ಕಳಿಸ್ತಾರೆ. ಮೀಡಿಯಾದವ್ರ ಜೊತೆ ಮೇಲಧಿಕಾರಿ ಹೇಳ್ತಾನೆ, ನಾವು ಈ ಕೇಸ್ ಬಗ್ಗೆ ತುಂಬಾ ಗಾಢವಾಗಿ ಇನ್ವೆಸ್ಟಿಗೇಷನ್ ನಡೆಸ್ತಿದ್ದೀವಿ. ಆದಷ್ಟು ಬೇಗನೆ ನಿಜವಾದ ಕಿಲ್ಲರ್ ಅನ್ನ ಕಂಡು ಹಿಡಿತೀವಿ ಅಂತ. ಪೊಲೀಸ್ ಅವರೆಲ್ಲರೂ ಇವಾಗ ಆ ಊರಿನಲ್ಲಿರುವ ಟೀ ಅಂಗಡಿ ಹತ್ತಿರ ನಿಲ್ತಾರೆ. ಅವಾಗ ಆ ಸ್ವಲ್ಪ ಮೆಂಟಲ್ ಪ್ರಾಬ್ಲಮ್ ಇರುವ ಒಬ್ಬ ವ್ಯಕ್ತಿ ಇದಾನಲ್ವಾ, ಅವರು ಆ ಕಡೆಯಿಂದ ಪಾಸ್ ಆಗ್ತಾರೆ. ಅವರ ಕಾಲನ್ನ ಇನ್ಸ್ಪೆಕ್ಟರ್ ಅವರು ಗಮನಿಸ್ತಾರೆ. ಯಾಕಂದ್ರೆ ಅವರ ಕಾಲು ಸ್ವಲ್ಪ ವಾರೆಯಾಗಿರುತ್ತದೆ. ಕ್ರೈಮ್ ಸೀನ್ ನಲ್ಲಿ ಈ ತರ ಒಂದು ಕಾಲ್ಪಾದ ಇರೋದನ್ನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಎವಿಡೆನ್ಸ್ ಗೆ ಅಂತ ತಗೊಂಡಿರ್ತಾರೆ. ಬೇಗನೆ ಅವರನ್ನ ಅರೆಸ್ಟ್ ಮಾಡಕ್ಕೆ ಅಂತ ಪೊಲೀಸ್ ಅವರು ನೋಡಿದಾಗ ಮುಗ್ಧ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಅವರ ಮೇಲೆ ಕೇಸನ್ನ ಹಾಕಕ್ಕೆ ನೋಡ್ತಿದ್ದೀರಾ, ನಾವು ಅದಕ್ಕೆ ಒಪ್ಪೋದಿಲ್ಲ ಅಂತ ಊರಿನವರೆಲ್ಲರೂ ಜಗಳಕ್ಕೆ ಹೋಗ್ತಾರೆ. 2-3 ಕ್ವಶನ್ ಕೇಳಕ್ಕೆ ಇದೆ, ಅದಾದ್ಮೇಲೆ ನಾವೇ ಕರ್ಕೊಂಡು ಬಂದು ಬಿಡ್ತೀವಿ ಅಂತ ಅವರನ್ನ ಸಮಾಧಾನ ಪಡಿಸಿ ಆ ವ್ಯಕ್ತಿಯನ್ನ ಜೀಪ್ ನಲ್ಲಿ ಹತ್ತಿಸಿ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟು ಆ ವ್ಯಕ್ತಿ ಯಾರದೋ ಒಂದು ಚಿತ್ರವನ್ನ ಬಿಡಿಸಿಕೊಡ್ತಾರೆ. ಇದು ಯಾರು ಅಂತ ಪೊಲೀಸ್ ಅವರು ಕೇಳಿದಾಗ ಆ ಮೆಂಟಲ್ ಪೇಷಂಟ್ ಇವರೇ ಅಂತ ಪುನಃ ಆ ಚಿತ್ರದ ಕಡೆಗೆ ಕೈಯನ್ನ ತೋರಿಸ್ತಾರೆ. ಆ ಚಿತ್ರದಲ್ಲಿರುವ ವ್ಯಕ್ತಿನೇ ಕೊಲೆಗಾರ ಅಂತ ಈ ಮೆಂಟಲ್ ಪೇಷಂಟ್ ಹೇಳ್ತಾ ಇದ್ದಾನೆ. ಸರಿ ಆಯ್ತು ಅಂತ ಆ ಚಿತ್ರವನ್ನ ಇಟ್ಕೊಂಡು ಊರಿನವ್ರ ಜೊತೆ ಎಲ್ಲ ಇದು ಯಾರು ಅಂತ ಕೇಳ್ತಾರೆ. ಆದರೆ ಯಾರಿಗೂ ಸಹ ಅದು ಗೊತ್ತಾಗೋದಿಲ್ಲ. ಫಾರಿನರ್ ತಗೊಂಡ ವ್ಲಾಗ್ ವಿಡಿಯೋದಲ್ಲಿ ಇವರು ಸಹ ಇನ್ಕ್ಲೂಡ್ ಆಗಿರ್ತಾರೆ. ಆದ್ರಿಂದ ಅವರದು ಒಂದು ಕಲರ್ ಫೋಟೋ ಸಿಗುತ್ತದೆ. ಹಾಗೆ ಹುಡುಕುತ್ತಾ ಇರುವಾಗ ಈ ಪೊಲೀಸ್ ಸ್ಟೇಷನ್ ನಲ್ಲಿರುವ ಪೊಲೀಸನ್ನ ಮೀಟ್ ಮಾಡಕ್ಕೆ ಅಂತ ಬೇರೆ ಸ್ಟೇಷನ್ ನಿಂದ ಪೊಲೀಸ್ ಅವರು ಬಂದಿರ್ತಾರೆ. ಆ ಪೊಲೀಸ್ ಆಫೀಸರ್ ನ ಕೇಳಿದಾಗ ಅವರಿಗೆ ಈ ವ್ಯಕ್ತಿಯನ್ನ ಗೊತ್ತು ಅಂತ ಹೇಳ್ತಾರೆ. ಅವರ ಹೆಸರು ಸಾಬು ಅಂತ. ಈ ಸಾಬು ಒಮ್ಮೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಬಂದಿರ್ತಾರೆ. ಹಾಗೇನೆ ಈ ಪೊಲೀಸ್ ಅವರಿಗೆ ಅವರ ಪರಿಚಯ. ಅದಾದ್ಮೇಲೆ ಆ ಪೊಲೀಸ್ ಅವರು ಇನ್ಸ್ಪೆಕ್ಟರ್ ಜೊತೆ ಸಾಬುನ ವಿಷಯಗಳನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಈ ಸಾಬು ಒಂದ್ಸಲ ಜ್ಯೂಸ್ ಕುಡಕ್ಕೆ ಅಂತ ಒಂದು ಅಂಗಡಿಗೆ ಹೋಗಿರ್ತಾನೆ. ಅವಾಗ ಅಂಗಡಿಯವನು ಹೇಳ್ತಾನೆ, ನಿಮ್ಮ ಮಗ 2 ಹೆಣ್ಣು ಮಕ್ಕಳ ಜೊತೆ ಮಾತನಾಡೋದು ಹಾಗೂ ಆ ಹೆಣ್ಣು ಮಕ್ಕಳು ನಿಮ್ಮ ಮಗನ ಕೈಯಲ್ಲಿ ಏನೋ ಕೊಡ್ತಿರೋದನ್ನ ನಾನು ನೋಡ್ದೆ ಅಂತ. ಇವಾಗಿನ ಕಾಲದ ಮಕ್ಕಳಲ್ವಾ, ಏನಾದ್ರೂ ಕೊಡ್ತಾರೆ, ಏನಾದ್ರೂ ಕೇಳ್ಕೋತಾರೆ, ಅದನ್ನೆಲ್ಲ ಇವಾಗ ನಾವು ವಿಚಾರಿಸಕ್ಕೆ ಆಗುತ್ತಾ ಅಂತ ಸಾಬು ಅವರು ಅದನ್ನ ತುಂಬಾನೇ ಸಾಮಾನ್ಯವಾಗಿ ತಗೋತಾರೆ. ಜ್ಯೂಸ್ ಕುಡಿದ್ಬಿಟ್ಟು ಇವರು ಮನೆಗೆ ಹೋಗ್ತಾರೆ. ಮಧ್ಯರಾತ್ರಿ ಕಾಲಿಂಗ್ ಬೆಲ್ ಹೊಡೆಯೋ ಶಬ್ದ ಕೇಳಿಸುತ್ತದೆ. ಯಾರು ಅಂತ ನೋಡಿದ್ರೆ ಅವರ ಮಗ ಕ್ರಿಸ್ಟಿ ಬೋಧನೆ ಇಲ್ಲದೆ ಫುಲ್ ಕುಡಿದ್ಬಿಟ್ಟು ಮನೆಯೊಳಗಡೆ ಬರ್ತಾನೆ. ಏನಿದು ನಮ್ಮ ಮಗ ಈ ತರ ಬಿಹೇವ್ ಮಾಡ್ತಿದ್ದಾನೆ, ಈ ತರ ಅಲ್ಲ ಅಲ್ವಾ ನಮ್ಮ ಮಗ ಅಂತ ಸಾಬು ಅವರು ಯೋಚನೆ ಮಾಡ್ತಾರೆ. ಸರಿ ವಿಚಾರಿಸು ಅಂತ ಸಾಬು ಅವಾಗ ಮಗನ್ ಜೊತೆ ಏನೂ ಸಹ ಕೇಳದೆ ಸುಮ್ಮನಾಗ್ತಾರೆ. ನೆಕ್ಸ್ಟ್ ದಿನ ಅವರ ಮಗ ಕ್ರಿಸ್ಟಿ ಹೊರಗಡೆ ಹೋದ್ಮೇಲೆ ಸಾಬು ಅವರ ರೂಮಿಗೆ ಹೋಗಿ ನೋಡ್ತಾರೆ. ಮಗನ ರೂಮ್ ಚೆಕ್ ಮಾಡ್ತಾ ಇರುವಾಗ ಗಾಡ್ರೇಜ್ ಒಳಗಡೆಯಿಂದ ಡ್ರಗ್ಸ್ ಪ್ಯಾಕೆಟ್ ಗಳೆಲ್ಲವೂ ಸಿಗುತ್ತದೆ. ಏನು ನಮ್ಮ ಮಗ ಇದನ್ನೆಲ್ಲ ಯೂಸ್ ಮಾಡ್ತಿದ್ದಾನ ಅಂತ ಯೋಚನೆ ಮಾಡ್ತಾ ಇರುವಾಗ್ಲೇ ಫೋನ್ ರಿಂಗ್ ಆಗುವ ಒಂದು ಶಬ್ದ ಕೇಳಿಸುತ್ತದೆ. ಏನು ಅಂತ ನೋಡಿದ್ರೆ ಕ್ರಿಸ್ಟಿ ಫೋನ್ ತಗೊಳ್ಳದೇನೆ ಹೊರಗಡೆ
ಹೋಗಿರ್ತಾನೆ. ಕಾಲ್ ಮಾಡಿರೋದು ಯಾರು ಅಂದ್ರೆ ಸ್ವಾತಿದು ಕಾಲ್ ಅನ್ನ ತಂದೆ ಅಟೆಂಡ್ ಮಾಡಿ ನೋಡಿದ್ರೆ ಅವಳು ಹೆದರ್ಸ್ತಾ ಇರ್ತಾಳೆ. ಮರ್ಯಾದಿಂದ ಕೊಡಕ್ಕಿರುವ ಹಣ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಂದು ಮತ್ತು ನಿನ್ನ ಕುಟುಂಬದವರ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ. ನಮ್ಮ ಮಗ ಯಾವುದೋ ಒಂದು ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಸಾಬು ಅವರಿಗೆ ಗೊತ್ತಾಗುತ್ತದೆ. ನಂತರ ಮಗ ಯೂಸ್ ಮಾಡ್ತಿರುವ ಡ್ರಗ್ಸ್ ಗಳನ್ನೆಲ್ಲ ಎಲ್ಲಾದ್ರೂ ತಗೊಂಡೋಗಿ ಡಿಸ್ಪೋಸ್ ಮಾಡುವ ಅಂತ ಸಾಬು ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ. ಸಾಬು ಹೊರಗಡೆ ಹೋಗಿ ಸ್ವಲ್ಪ ಹೊತ್ತಿನಲ್ಲೇ ಮಗ ಮನೆಗೆ ಬರ್ತಾನೆ. ಮನೆಗೆ ಬಂದು ಡ್ರಗ್ಸ್ ಗೆ ಅಡಿಕ್ಟ್ ಆಗಿರುವ ಮಗ ತುಂಬಾನೇ ಡ್ರಗ್ಸ್ ಗಳನ್ನೆಲ್ಲ ಹುಡುಕಕ್ಕೆ ಶುರು ಮಾಡ್ತಾನೆ. ಡಿಸ್ಪೋಸ್ ಮಾಡಕ್ಕೆ ಹೋಗಿರುವ ಸಾಬು ಇವಾಗ ಮನೆಗೆ ಬಂದು ನೋಡಿದ್ರೆ ಮನೆ ಹೊರಗಡೆ ತುಂಬಾ ಜನರು ಗುಂಪಾಗಿ ಸೇರಿರ್ತಾರೆ. ಎಲ್ಲರೂ ಸಾಬು ಅವರನ್ನ ಸಮಾಧಾನ ಪಡಿಸ್ತಾರೆ. ಏನಾಯ್ತು ಅಂತ ಒಳಗಡೆ ಬಂದು ನೋಡಿದ್ರೆ ಸಾಬು ಅವರ ಹೆಂಡತಿ ಒಂದ್ ಕಡೆ ಸತ್ತು ಬಿದ್ದಿರ್ತಾರೆ. ರೂಮ್ ಒಳಗಡೆ ಹೋಗಿ ನೋಡಿದ್ರೆ ಮಗ ನೇಣ್ ಹಾಕಿ ಸತ್ತಿರ್ತಾನೆ. ಡ್ರಗ್ಸ್ ಗೆ ಅಡಿಕ್ಟ್ ಆಗಿ ಕಂಟ್ರೋಲ್ ಮಾಡಕ್ಕೆ ಆಗದೇನೆ ಈ ತರ ಒಂದು ಘಟನೆ ನಡೆದಿದೆ ಅಂತ ನಮ್ ಸಾಬು ಅವರಿಗೆ ಗೊತ್ತಾಗುತ್ತದೆ. ಹಾಗೆ ಅವರು ಸಡನ್ ಆಗಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಸ್ವಲ್ಪ ತಿಂಗಳ ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬಂದಿರುತ್ತದೆ. ಈ ಹುಡುಗಿ ಯಾರು ಅಂತ ಇನ್ವೆಸ್ಟಿಗೇಷನ್ ನಡೆಸಕ್ಕೋಸ್ಕರ ಸಾಬು ಅವರು ಬಸ್ ಸ್ಟಾಪ್ ನಲ್ಲಿ ಬಂದು ನಿಂತಿರ್ತಾರೆ. ಹಾಗೆ ಒಂದ್ ಕಡೆ ನಿಂತು ನೋಡುವಾಗ ಅಲ್ಲಿ 2 ಹುಡುಗಿಯರು ಇರ್ತಾರೆ. ಆ 2 ಹುಡುಗಿಯರ ಹತ್ತಿರ ಒಬ್ಬ ಬಂದು ಬ್ಯಾಗ್ ನಲ್ಲಿ ದುಡ್ಡನ್ನ ಕೊಡ್ತಾನೆ. ಆ ಹುಡುಗಿಯರು ಸಹ ಅದನ್ನ ಕೇಳ್ಕೋತಾರೆ. ನಂತರ ಇವರಿಬ್ಬರು ಬಸ್ ನಲ್ಲಿ ಟ್ರಾವೆಲ್ ಮಾಡಕ್ಕೆ ಶುರು ಮಾಡ್ತಾರೆ. ಬಸ್ ನಲ್ಲಿರುವಾಗ ಇನ್ನೊಂದು ಹುಡುಗಿ ಇವರ ಹತ್ತಿರನೇ ಬಂದು ನಿಲ್ತಾಳೆ. ಇವಳೆ ಟಿಕೆಟ್ ಅನ್ನ ಸಹ ತಗೋತಾಳೆ. ಮೇ ಬಿ ಆ ಹುಡುಗಿ ಸಹ ಇವರೊಟ್ಟಿಗೆನೆ ಇದ್ದಾಳೆ ಅನ್ಸುತ್ತದೆ. ಹೀಗೆ ಹೋಗ್ತಾ ಇರುವಾಗ ಆ ಇಬ್ಬರು ಹುಡುಗಿಯರಲ್ಲಿ ಒಂದು ಹುಡುಗಿಗೆ ಕಾಲ್ ಬರುತ್ತದೆ. ಈ ತರ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರೋರು ನಿಮ್ಮ ಬಸ್ ನಲ್ಲೇ ಇದ್ದಾರೆ ಅಂತ. ಬೇಗನೆ ಬಸ್ ಅನ್ನ ನಿಲ್ಸಕ್ಕೆ ಹೇಳಿ ಆ ಬಸ್ ನಿಂದ ಇಳಿತಾರೆ. ಅವರ ಕೈಯಲ್ಲಿದ್ದ ಬ್ಯಾಗ್ ಅನ್ನ ಬಸ್ ನಲ್ಲೇ ಇಡ್ತಾರೆ. ಅವಾಗ ಕೊನೆಯದಾಗಿ ಒಂದು ಹುಡುಗಿ ಅವರ ಹತ್ತಿರ ಬಂದ್ಲಲ್ವಾ, ಅವಳು ಬ್ಯಾಗ್ ಅನ್ನ ತಗೊಳ್ಳೋಣ ಅಂತ ಹೇಳಿದಾಗ ಇಲ್ಲ ಬೇಡ ನೀನು ಇವಾಗ ಸದ್ಯಕ್ಕೆ ಇಳಿ ಅಂತ ಅವಳನ್ನ ಇಳಿಸಿರ್ತಾರೆ. ಆ 3ನೇ ಹುಡುಗಿಗೆ ಇವರಿಬ್ಬರು ಯಾಕೆ ಇವಾಗ ಬಸ್ ನಿಂದ ಇಳಿದರು, ಅದು ಅಲ್ಲದೆ ಬ್ಯಾಗ್ ಅನ್ನ ಯಾಕೆ ಬಸ್ ನಲ್ಲೇ ಬಿಟ್ಟರು ಏನು ಸಹ ಗೊತ್ತಾಗುವುದಿಲ್ಲ. ಪೊಲೀಸ್ ಅವರಿಗೆ ಕಾಲ್ ಮಾಡಿಬಿಟ್ಟು ಈ ಹುಡುಗಿಯರು ಈ ತರ ಡ್ರಗ್ಸ್ ಅನ್ನೆಲ್ಲ ಮಾರಾಟ ನಡೆಸ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಕೊಟ್ಟವರು ಬೇರೆ ಯಾರು ಅಲ್ಲ, ಈ ಸಾಬುನೇ ಆಗಿರ್ತಾನೆ. ಪೊಲೀಸ್ ಕೈಗೆ ಸಿಗದೆ ಆ ಇಬ್ಬರು ಹುಡುಗಿಯರು ತುಂಬಾನೇ ಸುಲಭದಲ್ಲಿ ಬಚಾವಾದ್ರಲ್ವಾ. ಅಲ್ಲಿಂದ ಸಾಬು ಆ ಇಬ್ಬರು ಹುಡುಗಿಯರನ್ನ ಫಾಲೋ ಮಾಡಕ್ಕೆ ಶುರು ಮಾಡಿರ್ತಾರೆ. ಕೊನೆಗೆ ಸ್ವಾತಿ ಆ ಮನೆಯೊಳಗಡೆ ಒಬ್ಬಳೇ ಇರುವಾಗ ಆ ಚಾನ್ಸ್ ಅನ್ನ ಉಪಯೋಗಿಸಿಕೊಂಡು ಮನೆಯೊಳಗಡೆ ನುಗ್ಗಿರ್ತಾರೆ. ಸ್ವಾತಿನ ತುಂಬಾ ಕ್ರೂರವಾಗಿ ಅಟ್ಯಾಕ್ ಮಾಡಿ ಕೊಲೆ ಮಾಡಿರ್ತಾರೆ. ಅದು ಅಲ್ಲದೆ ಅವಳ ತಲೆಯನ್ನ ಸಹ ಕಟ್ ಮಾಡಿರ್ತಾರೆ. ಅದರ ನಂತರ ಈ ಸಾಬು ಅವರು ಬಚ್ಚಿಟ್ಕೊಳ್ಳೋದಿಲ್ಲ. ಆ ತಲೆಯನ್ನ ತಗೊಂಡು ಬಂದು ಪೊಲೀಸ್ ಸ್ಟೇಷನ್ ನಲ್ಲಿ ಕೊಡ್ತಾರೆ. ನನ್ನ ಕುಟುಂಬ ಇಲ್ಲದಾಗಕ್ಕೆ ಕಾರಣವಾದ ಈ ಸ್ವಾತಿಯನ್ನ ನಾನು ಕೊಲೆ ಮಾಡಿದೆ ಅಂತಾನೆ ಅವರು ಸರೆಂಡರ್ ಆಗಿರ್ತಾರೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ನಮಗೆ ಬೇರೊಂದು ಸ್ಟೋರಿಯನ್ನ ತೋರಿಸ್ತಾರೆ. ಏನಂದ್ರೆ ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಒಂದು ಪೊಲೀಸ್ ಆಫೀಸರ್ ಊರಿಗೆ ಬಂದಿರೋದನ್ನ ನಾವು ನೋಡಿದ್ದಲ್ವಾ. ಆ ಪೊಲೀಸ್ ಆಫೀಸರ್ದು ತಂದೆ ತಾಯಿ ತೀರಿ ಹೋಗಿರ್ತಾರೆ. ಇವರಿಗೆ ಒಂದು ಸಹೋದರಿ ಇರ್ತಾಳೆ. ತಂಗಿ ಅಂದ್ರೆ ಪೊಲೀಸ್ ಆಫೀಸರ್ಗೆ ಪಂಚಪ್ರಾಣ. ತಂಗಿ ನೋಡಿದ್ರೆ ಚೆನ್ನಾಗಿ ಕಲಿಬೇಕು ಅಂತ ಹೇಳ್ಬಿಟ್ಟು ಇವರು ಒಂದು ಹಾಸ್ಟೆಲ್ ನಲ್ಲಿ ಕರ್ಕೊಂಡೋಗಿ ಸೇರಿಸಿ ಅಲ್ಲಿ ಬೇಕಾದ ಎಲ್ಲಾ ಏರ್ಪಾಡುಗಳನ್ನ ಪೊಲೀಸ್ ಅವರು ಮಾಡಿರ್ತಾರೆ. ಆ ಹಾಸ್ಟೆಲ್ ನಲ್ಲಿ ಸ್ವಾತಿ ಹಾಗೂ ನ್ಯಾನ್ಸಿ ಅವರ ಗೆಳೆತನ ಈ ಹುಡುಗಿಗೆ ಸಿಕ್ಕಿರುತ್ತದೆ. ಇವರು 3 ಜನ ಬಂದ್ಬಿಟ್ಟು ತುಂಬಾನೇ ಬೆಸ್ಟ್ ಫ್ರೆಂಡ್ಸ್. ಒಟ್ಟಿಗೆ ಶಾಪಿಂಗ್ ಹೋಗೋದು, ಒಟ್ಟಿಗೆ ಊರ್ ಸುತ್ತಕ್ಕೆ ಹೋಗೋದು, ಈ ತರ ಎಲ್ಲ ಮಾಡ್ತಿದ್ದರು. ಆದರೆ ಇವಳಿಗೆ ತಿಳಿಯದೇನೆ ಆ ಇಬ್ಬರು ಹುಡುಗಿಯರು ಡ್ರಗ್ಸ್ ಡೀಲಿಂಗ್ಸ್ ಎಲ್ಲ ಹುಡುಗರ ಜೊತೆ ನಡೆಸ್ಕೊಂಡು ಹಣವನ್ನ ಸಂಪಾದಿಸ್ತಿದ್ದರು. ದಿಢೀರ್ ಅಂತ ಆ ಪೊಲೀಸ್ ಆಫೀಸರ್ದು ತಂಗಿ ಬಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋತಾಳೆ. ಯಾಕೆ ಈ ಹುಡುಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಳು ಅಂತ ತಿಳಿಯೋದಿಲ್ಲ. ನಂತರ ಹುಡುಗಿ ಬಾಡಿಯನ್ನ ಊರಿಗೆ ತಗೊಂಡು ಬಂದು ಈ ಪೊಲೀಸ್ ಆಫೀಸರ್ ಅಂತ್ಯ ಸಂಸ್ಕಾರಗಳನ್ನೆಲ್ಲ ಮಾಡಿರ್ತಾರೆ. ಇವರ ತಂಗಿ ತೀರಿ ಹೋಗಿರೋದನ್ನ ನೆನ್ಸ್ಕೊಂಡು ತುಂಬಾ ಬೇಜಾರ್ನಲ್ಲಿ ಇರುವಾಗ ಮನೆಗೆ ಒಬ್ಬರು ಬರ್ತಾರೆ. ಅದು ಬೇರೆ ಯಾರು ಅಲ್ಲ, ಸಾಬುನೇ ಆಗಿರುತ್ತದೆ. ಸಾಬು ಪೊಲೀಸ್ ಆಫೀಸರ್ ಜೊತೆ ಹೇಳ್ತಾನೆ, ಆಕ್ಚುಲಿ ನಿನ್ನ ತಂಗಿ ಆತ್ಮಹತ್ಯೆ ಮಾಡ್ಕೊಂಡು ತೀರಿ ಹೋಗಿಲ್ಲ, ಇದರ ಹಿಂದ್ಗಡೆ ಒಂದು ವಿಷಯವಿದೆ ಅಂತ ಒಂದು ಕಥೆಯನ್ನ ಹೇಳಕ್ಕೆ ಪ್ರಾರಂಭಿಸ್ತಾರೆ. ಸ್ವಾತಿ ಹಾಗೂ ನ್ಯಾನ್ಸಿ ಅವರು ಇವರು ಬ್ಯಾಗ್ ನಲ್ಲಿ ಡ್ರಗ್ಸ್ ಅನ್ನ ಇಟ್ಕೊಂಡು ಹುಡುಗರಿಗೆ ಸೇಲ್ ಮಾಡಿ ಹಣವನ್ನ ಸಂಪಾದಿಸ್ತಿದ್ದಾರೆ ಅನ್ನೋ ವಿಷಯವನ್ನ ಇವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾರೆ. ಪೊಲೀಸ್ ಅವರು ಸಹ ಆ 2 ಹುಡುಗಿಯರು ಇದೇ ಬಸ್ ನಲ್ಲಿ ಇದ್ದಾರೆ ಅಂತ ಹುಡುಕಿಕೊಂಡು ಬರ್ತಾ ಇದ್ದರು. ಅದೇ ಸಮಯ ಈ ಹುಡುಗಿಯರಿಗೆ ಬೇರೆ ಕಡೆಯಿಂದ ಇನ್ಫಾರ್ಮೇಶನ್ ಸಿಕ್ಕಿ ಅವರು ಆ ಬಸ್ ನಿಂದ ಇಳ್ಕೋತಾರೆ. ಆ ಸಮಯದಲ್ಲಿ ಈ ಪೊಲೀಸ್ ಆಫೀಸರ್ದು ತಂಗಿ ಕೂಡ ಇವರ ಒಟ್ಟಿಗೆನೆ ಇದ್ದರು. ಮನೆಗೆ ಹೋದ ನಂತರ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುತ್ತದೆ. ಏನಂದ್ರೆ ಒಂದು ಬಸ್ ನಿಂದ ಹ್ಯಾಂಡ್ ಬ್ಯಾಗ್ ಸಿಕ್ಕಿದೆ ಅಂತ.
ಆ ಹ್ಯಾಂಡ್ ಬ್ಯಾಗ್ ನಲ್ಲಿ ಫುಲ್ ಡ್ರಗ್ಸ್ ಗಳು ಇದೆ. ಡ್ರಗ್ಸ್ ಗಳನ್ನ ಯಾವುದೇ 2 ಹುಡುಗಿಯರು ಸೇಲ್ ಮಾಡ್ತಿದ್ದಾರೆ ಅಂತ. ಯಾರು ಏನು ಅಂತ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನಡೆಸ್ತಿದ್ದಾರೆ. ಈ ವಿಷಯ ಕೇಳಿದ ಪೊಲೀಸ್ ಅವರ ತಂಗಿ ಬೇಗನೆ ಅವರ ಹತ್ತಿರ ಹೋಗಿಬಿಟ್ಟು, ಈ ಹ್ಯಾಂಡ್ ಬ್ಯಾಗ್ ನಿಮ್ದು ತಾನೆ, ಹಾಗಾದ್ರೆ ನೀವು ಇಷ್ಟು ದಿನ ಡ್ರಗ್ಸ್ ಅನ್ನ ಸೇಲ್ ಮಾಡ್ತಿದ್ರಾ ಹಾಗಂತ ಕೇಳಿದಾಗ ಇಬ್ಬರು ಹುಡುಗಿಯರು ಸ್ವಲ್ಪ ಸಮಾಧಾನ ಆಗು, ನಿನ್ ಜೊತೆ ಎಲ್ಲಾ ವಿಷಯವನ್ನ ಸ್ವಲ್ಪ ಹೊತ್ತು ಆದ್ಮೇಲೆ ಹೇಳ್ತೀವಿ ಅಂತ ಪೊಲೀಸ್ ಅವರ ತಂಗಿಯನ್ನ ಸಮಾಧಾನ ಪಡಿಸಿರ್ತಾರೆ. ನೀವು ಒಂದು ದೊಡ್ಡ ತಪ್ಪನ್ನ ಮಾಡ್ತಿದ್ದೀರಾ, ನಾನು ಇದನ್ನ ನನ್ನ ಅಣ್ಣನ ಜೊತೆ ಹೇಳ್ತೀನಿ ಅಂತ ಮಾಡಿ ಮೇಲೆ ಬರ್ತಾಳೆ. ಏನು ನೀನು ಅಣ್ಣನಿಗೆ ಹೇಳ್ತೀಯಾ ಅಂತ ಕೇಳಿದಾಗ ಹುಡುಗಿ ಹೇಳ್ತಾಳೆ, ಹೂ ಹೇಳ್ತೀನಿ ಅಂತ. ಹಾಗೆ ಹೇಳೋಣ ಅಂತ ಅಣ್ಣನಿಗೆ ಕಾಲ್ ಮಾಡಿದಾಗ ಹಿಂದ್ಗಡೆಯಿಂದ 2 ಹುಡುಗಿಯರು ಇವಳನ್ನ ಮಾಡಿ ಮೇಲಿಂದ ತಳ್ಳಿ ಹಾಕ್ತಾರೆ. ಕೆಳಗಡೆ ಬಿದ್ದು ಅಲ್ಲಿದ್ದ ರಾಡ್ಗೆ ತಾಗಿ ತಲೆ ಕತ್ತರಿಸಲಾದ ಸ್ಥಿತಿಯಲ್ಲಿ ಅವಳು ತೀರಿ ಹೋಗ್ತಾಳೆ. ಅದರ ನಂತರ ಆ 2 ಹುಡುಗಿಯರು ನಾಟಕ ಮಾಡಿ ಪೊಲೀಸ್ ಅವರ ತಂಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಎಲ್ಲರನ್ನ ನಂಬಿಸ್ತಾರೆ. ನನ್ನ ಕುಟುಂಬದವರನ್ನ ಈ ಹುಡುಗಿಯರು ಹೇಗೆ ಚೀಟ್ ಮಾಡಿದ್ರು ಅದೇ ತರ ನಿನ್ನ ಕುಟುಂಬದವರನ್ನ ಸಹ ಚೀಟ್ ಮಾಡಿದ್ದಾರೆ ಅಂತ ಸಾಬು ಹೇಳಿದಾಗ ಪೊಲೀಸ್ ಆಫೀಸರ್ ಸಾಬು ಜೊತೆ ಸೇರ್ಕೋತಾನೆ. ರಿವೆಂಜ್ ತಗೋಬೇಕು ಅಂತ ಇವರು ನಿರ್ಧರಿಸ್ತಾರೆ. ಆದ್ರಿಂದ ಆ ಹಬ್ಬದ ರಾತ್ರಿನೇ ನ್ಯಾನ್ಸಿ ಮತ್ತು ಸ್ವಾತಿ ಅವರನ್ನ ಇವರು ಟಾರ್ಗೆಟ್ ಮಾಡ್ಕೋತಾರೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಒಬ್ಬರನ್ನ ಕೊಲೆ ಮಾಡಿರೋದಾಗಿ ನಾವು ನೋಡಿದ್ದು ಅಲ್ವಾ. ಆ ಗುರುತಿಲ್ಲದ ವ್ಯಕ್ತಿ ಬೇರೆ ಯಾರು ಅಲ್ಲ, ಸಾಬುನೇ ಆಗಿರ್ತದೆ. ಕೊಲೆಯಾಗಿರೋದು ಬೇರೆ ಯಾರು ಅಲ್ಲ, ನ್ಯಾನ್ಸಿಯ ತಲೆಯನ್ನ ಕತ್ತರಿಸಿ ತಗೊಂಡು ಹೋಗಿ ನಂತರ ಬಾಡಿಯನ್ನ ಸೇತುವೆ ಮೇಲ್ಗಡೆಯಿಂದ ಹೊಳೆಗೆ ಎಸೆದಿರ್ತಾರೆ. ಅದೇ ಸಮಯ ಸ್ವಾತಿ ಮನೆಯೊಳಗಡೆ ಸೇರ್ಕೊಂಡು ಸ್ವಾತಿಯನ್ನ ಕೊಲೆ ಮಾಡಿರೋದು ಬೇರೆ ಯಾರು ಅಲ್ಲ, ಈ ಪೊಲೀಸ್ ಆಫೀಸರ್. ತನ್ನ ತಂಗಿಯನ್ನ ಕೊಲೆ ಮಾಡಿದ ಕಾರಣ ಪೊಲೀಸ್ ಆಫೀಸರ್ ಸ್ವಾತಿಯನ್ನ ಕೊಲೆ ಮಾಡ್ತಾರೆ. ನಂತರ ಸರೆಂಡರ್ ಆಗಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೊರಡ್ತಾರೆ. ಆದರೆ ಅವಾಗ ಸಾಬು ಅವರು ತಡೆದ್ಬಿಟ್ಟು, ನೀನ್ ಯಾಕೆ ಸರೆಂಡರ್ ಆಗ್ತೀಯಾ, ನಾನು ಹೋಗಿ ಸರೆಂಡರ್ ಆಗ್ತೀನಿ ಅಂತ ಸಾಬು ಕತ್ತರಿಸಲಾದ ಸ್ವಾತಿಯ ತಲೆಯನ್ನ ಬ್ಯಾಗ್ ಒಳಗಡೆ ಇಟ್ಟು ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿರ್ತಾರೆ. ಇವಾಗ ಪೊಲೀಸ್ ಆಫೀಸರ್ ನೋಡಿದ್ರೆ ತೀರಿ ಹೋದ ತನ್ನ ಕುಟುಂಬದವರ ಸ್ಮಶಾನಕ್ಕೆ ಹೋಗಿ ತುಂಬಾನೇ ಬೇಜಾರ್ನಲ್ಲಿ ಕೂತಿರ್ತಾರೆ. ಹೀಗೆ ತೋರಿಸುತ್ತಾ ಈ ಮೂವಿಯನ್ನ ಮುಕ್ತಾಯಗೊಳಿಸ್ತಾರೆ. ಈ ಮೂವಿಯ ಬಗ್ಗೆ ನೀವು ಏನು ಅನ್ಕೋತೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಬೇರೆ ಯಾವ್ದಾದ್ರೂ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಮೂವಿ ಹೆಸರನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಸ್ನೇಹಿತರೆಲ್ಲರೂ ಮರೆಯದೆ ಲೈಕ್ ಮಾಡಿ ಆಯ್ತಾ, ಯಾಕಂದ್ರೆ ನಿಮ್ಮ ಬೆಂಬಲವಿದ್ದರೆ ನಾನು ದಿನದಿಂದ ದಿನಕ್ಕೆ ಉತ್ತಮ ವಿಷಯವನ್ನ ತರ್ತೀನಿ. ಅದೇ ತರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೂ ಒಂದು ಒಳ್ಳೆಯ ಕಥೆಯಾಗಿ ನಾಳೆ ನೋಡುವ.